Hello guys, welcome to the Humble Trader YouTube channel presents the Anonymous Trader Talk. ಈ ಸೀರೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗಳ ಜೊತೆ ತಿಳ್ಕೊಳ್ತಾ ಹೋಗ್ತೀರಾ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಸಹ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಸರ್ ವೆಲ್ಕಮ್ ಅಗೇನ್. ಇವತ್ತು ನಾವು ಡಿರೈವೇಟಿವ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ. ಸೇಮ್ ಕ್ವೆಶ್ಚನ್ ನಮ್ದು, ವೈ ರಿಟೇಲ್ ಟ್ರೇಡರ್ಸ್ ಫೇಲ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಬಟ್ ಅದರಲ್ಲಿ ತುಂಬಾ ದುಡ್ಡು ಕಳ್ಕೊಳ್ತಾ ಇರೋದು ಎಲ್ಲಿ ಅಂದ್ರೆ ಡಿರೈವೇಟಿವ್ ಮಾರ್ಕೆಟ್, ಜಸ್ಟ್ ಲೈಕ್ ಆಪ್ಷನ್ಸ್ ಮಾರ್ಕೆಟ್. ಈಗ ಫ್ಯೂಚರ್ ಅಲ್ಲಿ ತುಂಬಾ ಮಾರ್ಜಿನ್ ಇರೋದ್ರಿಂದ ಟ್ರೇಡ್ ಯಾರು ಫ್ಯೂಚರ್ಸ್ ಅಲ್ಲಿ ತಗೊಂತಾ ಇಲ್ಲ. ಆಪ್ಷನ್ಸ್ ಮಾಡ್ಕೊಂಡಿದ್ದಾರೆ, ಆಪ್ಷನ್ಸ್ ನ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ವೀಕ್ಷಕರಿಗೆ ವಾಟ್ ಈಸ್ ಡಿರೈವೇಟಿವ್ ಮಾರ್ಕೆಟ್ ಅಂದ್ರೆ ಏನು, ಅದ್ರಲ್ಲಿ ಆಪ್ಷನ್ ಇದೇನು ಅದ್ರ ಮಹತ್ವ ಏನು, ಅದನ್ನ ಒಬ್ಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡಿ ಸರ್. ಏನಕ್ಕೆ ಆಪ್ಷನ್ಸ್ ಬರ್ಬೇಕು ಬರಬಾರ್ದು? ಈ ಡಿರೈವೇಟಿವ್ ಮಾರ್ಕೆಟ್ ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಬ್ರೀಫ್ ಆಗಿ ಒಂದ್ 2 ನಿಮಿಷದಲ್ಲಿ ಹೇಳ್ತೀನಿ ಅದನ್ನ. ಹೇಳಿ ಸರ್ ಪ್ಲೀಸ್. ನಿಮ್ಮ ಹತ್ರ ಕಾರೋ ಬೈಕೋ ಏನೋ ಇದೆ, ಅದು ಡಿಪ್ರಿಶಿಯೇಟಿಂಗ್ ಅಸೆಟ್. ಹೌದು. ಆದ್ರೂ ಒಂದು ಇನ್ಶೂರೆನ್ಸ್ ತಗೊಂತೀರಾ ಯಾಕೆ? ಕೇಸ್ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ವರ್ಸ್ಟ್ ಸಿನಾರಿಯೋಲಿ ಆಗ್ಲಿ ಅಂತ. ಸರಿ, ಬಿಸ್ನೆಸ್ ಇನ್ಶೂರೆನ್ಸ್ ಬಗ್ಗೆ ಗೊತ್ತಾ? ಟರ್ಮ್ ಇನ್ಶೂರೆನ್ಸ್ ಏನಾದ್ರು ಲಾಸಸ್ ಏನಾದ್ರು ಆಯ್ತು ಅಂದ್ರೆ ಆ ಇನ್ಶೂರೆನ್ಸ್ ನಾವೇನ್ ಪೇ ಮಾಡಿರ್ತೀವಿ ಅದರಿಂದ ಒಂದು ಇನ್ಶೂರ್ಡ್ ಅಮೌಂಟ್ ಬರುತ್ತೆ, ಅದರಿಂದ ಲಾಸಸ್ ಗಳನ್ನ ಕಮ್ಮಿ ಮಾಡೋದು. ಲಾಸಸ್ ಗಳನ್ನ ಕಮ್ಮಿ ಮಾಡೋದು ಒಂದು ಪಾರ್ಟ್, ಲಾಸ್ ಆಗದಂಗ್ ನೋಡ್ಕೊಳ್ಳೋದು ಒಂದು ಪಾರ್ಟ್. ಹೌದು. ಸೊ ಇಲ್ಲಿ ಈ ತುಂಬಾ ದೊಡ್ಡ ಫಂಡ್ ಮ್ಯಾನೇಜರ್ಸ್, ಹೆಡ್ಜ್ ಫಂಡ್ಗಳು, ಇವ್ರುಗಳೆಲ್ಲ ಏನಿತ್ತು ಅಂದ್ರೆ ಫಿಲಾಸಫಿ ಮುಂಚಿಂದ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಏನ್ರಲ್ಲಿ ಈಗ ಮ್ಯೂಚುವಲ್ ಫಂಡ್ ಹೌಸಸ್ ಇಟ್ಕೊಳ್ಳಿ, ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದ್ರೆ ನಾನು ಟಿಪಿಕಲಿ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನು ಈ ಕಾನ್ಸೆಪ್ಟ್ ಅನ್ನೋದು ಏನು ಡಿರೈವ್ ಆಯ್ತು ಫಸ್ಟ್ ಅನ್ನೋದು. ಡಿರೈವೇಟಿವ್ ಮಾರ್ಕೆಟ್ಸ್ ಏನಕ್ಕೆ ಬಂದ್ವು, ಅದು ಹೆಂಗೆ ಏನು ಅನ್ನೋದು ಅಷ್ಟೇ. ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಈಗ ಯಾವ್ದೋ ಒಂದು ಈಗ ವೈಟೇಜ್, ಈಗ ಉದಾಹರಣೆಗೆ ಈಗ ನಾನು ನಿಫ್ಟಿ 50 ಕಂಪ್ನೀಸ್ ಇಲ್ಲಿದಾವೆ ನನ್ನ ಹತ್ರ, ಲಿಸ್ಟ್ ಇದೆ. ರಿಲಯನ್ಸ್ ಇದೆ, HDFC ಇದೆ. ಓಕೆ, ನಾನು ಒಂದ್ ಪಕ್ಷ ನಿಫ್ಟಿದು ಈ ನಿಫ್ಟಿ ಬೀಸ್ ಅಥವಾ ನಿಫ್ಟಿದು ಕಂಪ್ನಿನ ಇದು ಮಾಡೋಂಥದ್ದು 50 ಕಂಪ್ನಿಗಳಿರ್ನ ಇದಾವಲ್ಲ, ನಾನೊಬ್ಬ ರೀಟೇಲರ್, ನಾನೊಬ್ಬ ಕಾಮನ್ ಮ್ಯಾನ್. ನಂದೊಂದು ಸೇವಿಂಗ್ಸ್ ಒಂದು 10 ಲಕ್ಷ ಇದೆ, ನಾನು ಅದನ್ನ ತೆಗೆದು ಮ್ಯೂಚುವಲ್ ಫಂಡ್ ಹೌಸ್ಗೆ ಇಂಥ ಪ್ಲಾನ್ ಅಂತ ಹಾಕ್ಬೇಕು ಇನ್ವೆಸ್ಟ್ಮೆಂಟ್ಗೆ. ನಾನು ಯೂನಿಟ್ಸ್ ಬೈ ಮಾಡ್ಕೊಂತೀನಿ. ಆ ಯೂನಿಟ್ಸ್ ಏನ್ ಬೈ ಮಾಡ್ಕೊಳ್ಳೋದು, ಅವ್ರು ಏನ್ ಇದ್ ಮಾಡ್ತಾರೆ, ಈ ಯೂನಿಟ್ಸ್ ಈ ಪ್ಲಾನ್ ಎಂತ ಪ್ಲಾನ್, ನಾನು ಲಾರ್ಜ್ ಕ್ಯಾಪ್ಸ್ ಮೇಲೆ ನಿಫ್ಟಿ 50 ದುಡ್ಡು ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯೂನಿಟ್ಸ್ ಬೈ ಮಾಡುವಾಗ ಅವ್ರೇನ್ ಮಾಡ್ತಾರೆ, ಈ ವೈಟೇಜ್ ಏನಿದೆಯಲ್ಲ ಸ್ಟಾಕ್ಸ್ ನಿಫ್ಟಿ 50 ನಲ್ಲಿ, ರಿಲಯನ್ಸ್ ಇಂದ ಒಂದು 10-11% ಇದೆ, HDFC ಸೇಮ್ ಇರುತ್ತೆ, ಇನ್ಫೋಸಿಸ್ ಒಂದು 7-8%, TCS. ನಾನು ಹಾಕಿದ ದುಡ್ಡಲ್ಲಿ ಈಗ 10% ರಿಲಯನ್ಸ್, 10% HDFC ಅಂತ ಅನ್ಕೊಳ್ಳೋಣ ನೋಷನಲ್ ಆಗಿ. ಸೊ ನಾನು 10 ಲಕ್ಷ ರೂಪಾಯಿ ಹಾಕಿದ್ರಲ್ಲಿ 1 ಲಕ್ಷ ರೂಪಾಯಿ ವಿಲ್ ಗೋ ಟುವರ್ಡ್ಸ್ ರಿಲಯನ್ಸ್, ಇನ್ನೊಂದು 1 ಲಕ್ಷ ಆವರೇಜ್ ಅಲ್ಲಿ HDFC ಮೇಲೆ, ಇನ್ನೊಂದು 70-80 ಸಾವಿರ ಇನ್ಫೋಸಿಸ್ ಮೇಲೆ, ಅಷ್ಟೇ ದುಡ್ಡು TCS ಮೇಲೆ, ಇನ್ನೊಂದು 5-6% ಕೋಟಾಕ್ ಇರುತ್ತೆ. ಸೊ ಅದ್ರದ್ದು ಸೊ ಈ ತರ ಡಿವೈಡ್ ಆಗುತ್ತೆ ದುಡ್ಡು. ಜಸ್ಟ್ ಲೈಕ್ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು, ಅವ್ರ ವೇಟೇಜ್ ಎಲ್ಲರೂ ನೋಡ್ಬೇಕು ಅಂದ್ರೆ NSE ಹೋಗಿ ಸೆಕ್ಟೋರಿಯಲ್ ಇಂಡೆಕ್ಸ್ ಅಂತ ಟೈಪ್ ಮಾಡಿದ್ರೆ ಅವ್ರಿಗೆ ಎಲ್ಲಾದ್ರದ್ದು ವೇಟೇಜ್ ಸಿಕ್ಕೋಗುತ್ತೆ. ಯಾವ ನಿಫ್ಟಿ 50 ವೇಟೇಜ್ ಅಂತ ಹಾಕಿಪ್ಪ, ಏನು ಬೇಡ, ಗೂಗಲ್ ಬಾಬಾ ಎಲ್ಲ ಹೇಳ್ತಾರೆ. ಆಯ್ತಾ? ಏನಿದೆ ನಿಫ್ಟಿ 50 ಯಾರ್ಯಾರು ಕಾನ್ಸ್ಟಿಟ್ಯೂನ್ಸ್, ಇಲ್ಲಿ ಒಂದು PDF ಓಪನ್ ಆಗುತ್ತೆ. HDFC ಜಾಸ್ತಿ ಇದೆ ನೋಡಿ, ಚೇಂಜ್ ಆಗಿರ್ತದೆ. 10.9. ನನಗೆ ಇಲ್ಲೇ ಗೊತ್ತಾಗುತ್ತೆ, ನಾನು ನಿಫ್ಟಿ 50 ಇಂಡೆಕ್ಸ್ ಫಂಡ್ ತಗೊಂತ ಇದ್ದೀನಿ ಅಂದ್ರೆ 10.97% ನಂದು ದುಡ್ಡು HDFC ಮೇಲೆ ಕೂರ್ತು, 10.28% ರಿಲಯನ್ಸ್ ಮೇಲೆ. ಸೊ ಇದು ಒಂದು ಪಿಕ್ಚರ್. ನಿಮ್ಗೆ ಏನಕ್ಕೆ ಇದನ್ನ ಹೇಳ್ದೆ ಅಂತಂದ್ರೆ, ನಾನು AUM ಆಫ್ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್, ನಾನು ಇದನ್ನೇನು ಇದ್ ಮಾಡ್ಕೊಂಡಿಲ್ಲ, ಏನು ಮುಂಚೆನೋ ಟೈಪ್ ಮಾಡಿಲ್ಲ, ಇನ್ನೊಂದಿಲ್ಲ. ನೋಡಿ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಿದೆ ಅಂತಂದ್ರೆ 29 ಫೆಬ್ರವರಿ ಮುಗಿಯಂಗೆ 54,54,214 ಕೋಟಿ. ನಮ್ಮ ದೇಶದ ಒಂದು ವರ್ಷದ ಬಜೆಟ್ಗಿಂತ ಜಾಸ್ತಿ. 54,54,214 ಕೋಟಿ. ಸರಿನಾ? ಇಷ್ಟು ದೊಡ್ಡ ದುಡ್ಡು ಜನಗಳದ್ದು ಇನ್ವೆಸ್ಟ್ ಆಗಿದೆ ಅಲ್ಲಿ.
ಅದನ್ನ ಸೇಫ್ ಗಾರ್ಡ್ ಮಾಡ್ಬೇಕು. ವಾಲ್ಯೂಮ್ ಎಷ್ಟಿರುತ್ತೆ? ಈಗ ಉದಾಹರಣೆಗೆ ರಿಲಯನ್ಸ್ ನೇ ತಗೊಳ್ಳೋಣ. ರಿಲಯನ್ಸ್ ಇಸ್ ಎ ವೆರಿ ಕ್ಲಾಸಿಕ್ ಎಕ್ಸಾಂಪಲ್. ಹಾ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅವರೇ ಬಿಟ್ಟಿದ್ದಾರೆ. ಹಾ. ಆಸ್ ಆನ್ ಡಿಸೆಂಬರ್ ಯಾವ್ದೋ ಒಂದು ತಗೊಳ್ಳಿ ಸುಮ್ನೆ, ನಮ್ಗೇನ್ ಅದೇನು ಎಕ್ಸಾಕ್ಟ್ ಆಗಿ ಇವತ್ತಿಂದೇ ಬೇಕು ಅಂತ ಹೇಳ್ತಾ ಇಲ್ಲ. ಹಾ. ಎಲ್ಲ ಒಂದ್ ಕಡೆ ಇರುತ್ತೆ ಎಷ್ಟು ಪರ್ಸೆಂಟೇಜ್. ಇವ್ರು ತುಂಬಾ ಡೀಟೇಲ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ, ನನಗೆ ಹಂಗ್ ಬೇಡ. ಈ ಮನಿ ಕಂಟ್ರೋಲ್ ಎಲ್ಲ ನೋಡಿದ್ರೆ ಸಿಗುತ್ತೆ. ಈ ಉದಾಹರಣೆಗೆ 50%, 49% ಅಂಬಾನಿ ಫ್ಯಾಮಿಲಿ ಹತ್ರ ಇದೆ. ಹಾ. ಓಕೆನಾ? ಇನ್ನ ಒಂದು 20% ರಿಟೇಲರ್ಸ್ ಹತ್ರ ಇರುತ್ತೆ. ಇನ್ 20% ಇವರು FIIs, DIIs ಇವರೆಲ್ಲ ಇಟ್ಕೊಂಡಿರ್ತಾರಲ್ಲ. ಹಾ. ಸೊ ರಿಲಯನ್ಸ್ ಇನ್ ಮಾರ್ಕೆಟ್ ಕ್ಯಾಪ್ ಒಂದು 18 ಲಕ್ಷ 20 ಲಕ್ಷ ಕೋಟಿ ಇದೆ ಇವತ್ತಿಗೆ ಅನ್ಸುತ್ತೆ, ಹಾ. ಹೋಪ್ಫುಲಿ. ಅಷ್ಟರಲ್ಲಿ ಹಾ. ಈಗ ಒಂದು 20% ನ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡ್ ಮಾಡ್ತವೆ ಅನ್ಕೊಳ್ಳೋಣ. Okay. ಸೊ ಕನ್ಸಿಡರಿಂಗ್ ರಿಲಯನ್ಸ್ ಮಾರ್ಕೆಟ್ ಕ್ಯಾಪ್ ಟು ಬಿ 20 lakh crores, ಹಾ. 20% ಆಫ್ 20 lakh crores ಇಸ್ ಅರೌಂಡ್ 4 lakh crores. ಹೌದು. ಅದ್ ಯಾವ್ದಾವ್ದೋ ಬೇರೆ ಪ್ರೈಸ್ ಅಲ್ಲಿ ಹ್ಮ್. 4 ಲಕ್ಷ ಕೋಟಿ ವರ್ತ್ ರಿಲಯನ್ಸ್ ನ ಇನ್ಸ್ಟಿಟ್ಯೂಷನ್ಸ್, ಒಂದೇ ಇನ್ಸ್ಟಿಟ್ಯೂಷನ್ ಅಂತಿಲ್ಲ, ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಹೌಸಸ್ ಅವರು ಇವರು ಎಲ್ಲರೂ ಹೋಲ್ಡ್ ಮಾಡಿದ್ದಾರೆ. ಹಾ, ಇನ್ಶೂರೆನ್ಸ್ ಕಂಪ್ನಿಗಳು ಎಲ್ಲ. ಯಾರು ಸ್ಟಾಕ್ಸ್ ನ ಫಾರ್ ದ ಸೇಕ್ ಆಫ್ ಓನರ್ಶಿಪ್ ಹೋಲ್ಡ್ ಮಾಡ್ತಿದ್ದಾರೆ, ಅವರಿಗೆ ಸ್ಟಾಕ್ಸ್ ಇನ್ ಫ್ಲಕ್ಚುಯೇಷನ್ ಮೇಲೆ ಏನು ದೊಡ್ಡ ವ್ಯತ್ಯಾಸ ಆಗಲ್ಲ. ಹೌದು. ಈಗ ಮುಖೇಶ್ ಅಂಬಾನಿಗೆ ರೇಟ್ ಮೇಲ್ ಹೋದ್ರು ಬೇಜಾರಿಲ್ಲ, ಕೆಳಗ್ ಹೋದ್ರು ಬೇಜಾರಿಲ್ಲ, ಹಿಸ್ ಓನರ್ಶಿಪ್ ಪರ್ಸೆಂಟೇಜ್ ರಿಮೈನ್ಸ್ ದ ಸೇಮ್. ಹೌದು. ನನಗೆ ನಿಮ್ಗೆ ನಾವೇನು ಕೇಳಿ ರಿಲಯನ್ಸ್ ಇನ್ ಸ್ಟಾಕ್ ತಗೊಂಡ್ವಿ ಅಂತಂದ್ರೆ ನಾವೇನಕ್ಕೆ ತಗೊಂತೀವಿ? ನಮ್ಗೆ ಅದರಲ್ಲಿ ಆಗ ಅಂತ ಪ್ರೈಸ್ ಮೂವ್ಮೆಂಟ್ ಅಲ್ಲಿ ಲಾಭ ಆಗ್ಬೇಕು ಇಲ್ಲ ಲಾಸ್ ಆಗ್ಬೇಕು ಅನ್ನೋ ಪ್ರಾಫಿಟ್ ಆಗ್ಬೇಕು ಅಂತ ಎಲ್ಲ ನಾವೆಲ್ಲ ತಗೊಳ್ಳೋದು ಪ್ರಾಫಿಟ್ ಆಗ್ಬೇಕು ಅಂತಾನೆ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿ. ಯಾರಿಗೂ ಓನರ್ಶಿಪ್ ಕ್ಲೈಮ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಾನು ದಿನ ಒಂದೊಂದು ರಿಲಯನ್ಸ್ ಶೇರ್ ತಗೊಂತೀನಿ, ಒಂದ್ ಎಷ್ಟೋ ವರ್ಷ ಆದ್ಮೇಲೆ ಓನರ್ ಆಗ್ಬಿಡ್ತೀನಿ, ಅಷ್ಟು ಪರ್ಸೆಂಟ್ ಹೋಲ್ಡಿಂಗ್ ಬರುತ್ತೆ, ಅದೆಲ್ಲ ಸುಳ್ಳು. ಆತರ ಅಲ್ಲ. ನಮಗೆ ಏನ್ ಬೇಕು? ಪ್ರೈಸ್ ಮೇಲ್ ಹೋದ್ರೆ ಅದ್ರದ್ದು ಅಪ್ರಿಸಿಯೇಷನ್ ವ್ಯಾಲ್ಯೂ ನಮ್ಗೆ ಗ್ರೋತ್ ಬೇಕು. ಸೊ ಈಗ ನನಗೆ ನಾನ್ ಮೇಲ್ ಹೋದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ನಾನೇ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಂತ ಅನ್ಕೊಳ್ಳಿ, ಕೆಳಗ್ ಬಿದ್ಬಿಟ್ರೆ ನನಗೆ ಆಫ್ಲೋಡ್ ಮಾಡಕ್ ಆಗಲ್ಲ ಸಡನ್ ಆಗಿ. 4 ಲಕ್ಷ ಕೋಟಿ ವರ್ತು ನನಗೀಗ ನನ್ನ ಇವ್ರುಗಳು ಯಾರು ನನ್ನ ಇನ್ವೆಸ್ಟರ್ಸ್ ಏನಿದ್ದಾರೆ ಎಲ್ಲರೂ ಒಂದೇ ಸಲ ಆಫ್ಲೋಡ್ ಅಂತ ಕೊಟ್ರು ಅಂತಂದ್ರೆ ನಾನು ಅದನ್ನ ಮಾರ್ಲೇಬೇಕಾಗತ್ತೆ. ಏನಕ್ಕೆ ಅವ್ರು ನನಗೆ ಮ್ಯೂಚುವಲ್ ಫಂಡ್ ಹೌಸ್ ಏನಕ್ಕೆ ನಂಬ್ತಾರೆ ಹೇಳಿ? ಜನರಲ್ ಆಗಿ ನಾನು ಹೇಳ್ತಿರೋದು ಎಕ್ಸಾಕ್ಟ್ ಆಗಿ ಹಿಂಗೆ ನಡೆಯುತ್ತೆ ಅಂತಲ್ಲ, ಅರ್ಥ ಮಾಡ್ಸಕ್ಕಂತ ಕೇಳ್ತಾ ಇರೋದು. ತುಂಬಾ ದೊಡ್ಡ ಆಫ್ಲೋಡ್ ಮಾಡಕ್ ಆಗಲ್ಲ ಒಟ್ಟೊಟ್ಟಿಗೆ. ಅವಾಗ ನಾನು ಐ ಪ್ಲಾನ್ ಟು ಗೋ ಫಾರ್ ಸಮ್ ಇನ್ಶೂರೆನ್ಸ್ ದಟ್ ವಿಲ್ ಕಾಸ್ಟ್ ಮಿ ಸಮಥಿಂಗ್. ಇದು ಸೆಂಟ್ರಲ್ ಅಂತ ಹೇಳ್ತೀನಿ. ಜಸ್ಟ್ ಲೈಕ್ ಯಾರು ಟ್ರೇಡ್ ಮಾಡಿದ್ದವ್ರಿಗೆ ಗೊತ್ತಿರುತ್ತೆ, ಮಾರ್ಕೆಟ್ ಒಂದೊಂದ್ಸತಿ ಸ್ಟಾಪ್ ಲಾಸ್ ಇಟ್ ಮಾಡಲ್ಲ, ಫ್ಲಕ್ಚುಯೇಷನ್ ತುಂಬಾ ಇರುತ್ತೆ. ನಾವು ಟ್ರೇಡ್ ಮಾಡುವಾಗ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ಏನಾಗುತ್ತೆ, ನಮ್ ಸ್ಟಾಪ್ ಲಾಸ್ ವ್ಯಾಲ್ಯೂ ಜಂಪ್ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಡುತ್ತೆ ಮಾರ್ಕೆಟ್. ತುಂಬಾ ಜನಕ್ಕೆ ಆಗಿರುತ್ತೆ. ಅದೇ ಲಿಕ್ವಿಡಿಟಿ ಕ್ರಬ್ ಅನ್ನೋದನ್ನ. ಹಾ, ಅದೇ ಅದು ಆಕ್ಚುಲಿ ಅದು ಇವ್ರಿಗೂ ಆಗತ್ತೆ. ಅದು ಯಾರಿಗೆ? ಅವರಿಗೆ ತುಂಬಾ ಫ್ರೀಕ್ವೆಂಟ್ ಆಗಿ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಪ್ರೈಸಿಗೆ ದಾಟ್ಸಕ್ ಆಗಲ್ಲ, ಏನು ಆಗಲ್ಲ. ನಿಮಗೆ ಯೂನಿಟ್ಸ್ ಅಲಾಟ್ ಮಾಡ್ತಾರಲ್ಲ, ಅದು ಡೇಸ್ ಕ್ಲೋಸಿಂಗ್ ವ್ಯಾಲ್ಯೂ ಮೇಲೆ ಟ್ರಾನ್ಸಾಕ್ಷನ್ಸ್ ನಡೆಯೋದು. ಜಸ್ಟ್ ಲೈಕ್ ಗೋಲ್ಡ್ ಪ್ರೈಸ್ ಎಲ್ಲ ಏನ್ ನಡೆಯುತ್ತಲ್ಲ ಅದೇ ರೀತಿ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಯೂನಿಟ್ಸ್ ಬೈ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಎಲ್ಲ ಈ ಪ್ರೈಸಸ್ ಕ್ಲೋಸಿಂಗ್ ಪ್ರೈಸ್ ಮೇಲೆ, ಪ್ರೀವಿಯಸ್ ಡೇ ಕ್ಲೋಸಿಂಗ್ ಪ್ರೈಸ್ ಮೇಲೆ ಅಲಾಟ್ಮೆಂಟ್ ಆಗೋದು ಇದು ಏನು NAV-ಗಳು. ಸೊ ಅದು ವಿಚಾರ ಮ್ಯೂಚುವಲ್ ಫಂಡ್ ಅಲ್ಲ, ಈ ಆಪ್ಷನ್ಸ್ ಇಂದ ಹೇಳೋದು. ಈಗ ಅವ್ರಿಗೊಂದು ಇನ್ಶೂರೆನ್ಸ್ ಬೇಕು. ಆ ಇನ್ಶೂರೆನ್ಸ್ಗೆ ಅಂತಂದು ಇನಿಷಿಯಲ್ ಆಗಿ ಇದ್ ಮಾಡಿದ್ರು, ಏನು ಪುಟ್ ಆಪ್ಷನ್ಸ್ ನ ಪುಟ್ ಹಾಕಿದ್ರು. ಏನಂತ? ಇದನ್ನ ನೋಡಪ್ಪ, ಏನು ಒಂದ್ ಪಕ್ಷ ಸ್ಟಾಕ್ ಏನಾದ್ರು ಬಿತ್ತು ಅಂದ್ರೆ ಅದ್ರಲ್ಲಿ ಆಗತಕ್ಕಂತ ಲಾಸ್ ನನಗೆ ಪುಟ್ ಆಪ್ಷನ್ಸ್ ಅಲ್ಲಿ ಗೇನ್ ಆಗ್ಲಿ ಅಂತಂದ್ರು. ಜಸ್ಟ್ ಲೈಕ್ ಹೆಡ್ಜಿಂಗ್. ಅದಕ್ಕೆ ಹೆಡ್ಜಿಂಗ್ ಅಂತಾನೆ ಅನ್ಬೋದು. ಅದು ಹೆಡ್ಜಿಂಗ್ ಇಸ್ ನಥಿಂಗ್ ಬಟ್ ಇನ್ಶೂರಿಂಗ್. ಜಸ್ಟ್ ಗೆಟಿಂಗ್ ಇನ್ಶೂರ್ಡ್. ಇನ್ಶೂರೆನ್ಸ್ ಇಲ್ಲದ ಗಾಡಿ ಓಡಿಸುವಾಗ ಇರೋ ಭಯ, ಇನ್ಶೂರೆನ್ಸ್ ಇರೋ ಗಾಡಿನ ಓಡಿಸುವಾಗ ಇರೋಂತ ಧೈರ್ಯ, ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಇನ್ವೆಸ್ಟರ್ಸ್ ಗೆ ಈ ಡಿಫ್ರೆನ್ಸ್ ಅನ್ನ ತಂದು ಕೊಟ್ರು ಆಪ್ಷನ್ಸ್ ನ ಇಂಟ್ರೊಡ್ಯೂಸ್ ಮಾಡಿ. ಸೊ ಈ ತರ ಪುಟ್ ಆಪ್ಷನ್ಸ್ ನ ಇನಿಷಿಯಲ್ ಆಗಿ ಅವನ್ನ ಒಂದು ಥಿಯರಿ, ಒಂದು ಗ್ರೂಪ್ ಆಫ್ ಪೀಪಲ್ ಏನಂತ ಹೇಳ್ತಾರೆ ಅಂದ್ರೆ, ಪುಟ್ ಇಸ್ ದಿ ಮೈನ್ ಆಪ್ಷನ್ ಅಥವಾ ಮೈನ್ ಡಿರೈವೇಟಿವ್.
ಕಾಲ್ ಇಸ್ ಎ ಕೌಂಟರ್ ಡೆರಿವೇಟಿವ್ ಅಂತ ಹೇಳ್ತಾರೆ. ಸೊ ಈ ಪುಟ್ ಆಪ್ಷನ್ಸ್ ಈಗ ನಾನು ಉದಾಹರಣೆಗೆ, ಬಟ್ ಅಲ್ಲಿ ಏನು ಅಂದ್ರೆ ಜಸ್ಟ್ ಲೈಕ್ ಎನಿ ಅದರ್ ಇನ್ಶೂರೆನ್ಸ್, ಆಪ್ಷನ್ಗೂ ಒಂದು ಎಕ್ಸ್ಪೈರಿ ಇರುತ್ತೆ, ಒಂದ್ ಟರ್ಮ್ ಇರುತ್ತೆ. ಈಗ ಒಂದು ವರ್ಷ ಎಕ್ಸ್ಪೈರಿ ಇದು ಇರುತ್ತಲ್ಲ, ನಮ್ಗೆ ಒಂದು ಇನ್ಶೂರೆನ್ಸ್ ಅಂದ್ರೆ ಒಂದು ವರ್ಷ ಟೈಮ್ ಪೀರಿಯಡ್ ಇರುತ್ತೆ ಕ್ಲೈಮ್ ಮಾಡ್ಕೊಳಕ್ಕೆ ಅಥವಾ ಇನ್ಶೂರೆನ್ಸ್ ಎಕ್ಸ್ಪೈರ್ಡ್ ಆಫ್ಟರ್, ಇನ್ಶೂರೆನ್ಸ್ ವಿಲ್ ಎಕ್ಸ್ಪೈರ್ ಆಫ್ಟರ್ ದಿಸ್ ಡೇಟ್. ಹಂಗೇನೆ ಆಪ್ಷನ್ ವಿಲ್ ಆಲ್ಸೋ ಎಕ್ಸ್ಪೈರ್ ಆನ್ ಆಫ್ಟರ್ ಸರ್ಟನ್ ಡೇಟ್. ಹೌದು ಹೌದು. ಸೊ ಆ ಎಕ್ಸ್ಪೈರಿ ಆಪ್ಷನ್ಸ್ ಅಲ್ಲೂ ಇದೆ, ಲೈಕ್ ಇನ್ಶೂರೆನ್ಸ್ ಸೇಮ್ ಟರ್ಮ್ಸ್ ಇನ್ಶೂರೆನ್ಸ್ ಇನ್ ಪ್ರೀಮಿಯಂ ಕೂಡ ಹಂಗೇನೆ. ನೀವು ಉದಾಹರಣೆಗೆ ನಿಮ್ ವೆಹಿಕಲ್ ಗೆ 1 ವರ್ಷದ ಇನ್ಶೂರೆನ್ಸ್ ತಗಂತೀರಾ ಅಂದ್ರೆ ಒಂದು 25,000 ಕೇಳ್ತಾರೆ ಪ್ರೀಮಿಯಂ ಅಂತ ಅನ್ಕೊಳ್ಳಿ. ನಾವು ಅಲ್ಲೂ ಇಲ್ಲೂ ಸೇಮ್ ವರ್ಡ್ ಯೂಸ್ ಮಾಡ್ತೀವಿ, ಪ್ರೀಮಿಯಂ ಅನ್ನೋದು. ಹೌದು ಹೌದು. ಸೊ ಆ ಪ್ರೀಮಿಯಂ ಆಪ್ಷನ್ಸ್ಗೂ ಇದೆ, ಹಾ. ಆಪ್ಷನ್ಸ್ ಪ್ರೀಮಿಯಂ ಅಂತಾನೆ ಕರೆಯೋದು ಅದನ್ನ, ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಈಚೆ ಕರಿತೀವಿ. 1 ವರ್ಷಕ್ಕೆ ನಿಮ್ಗೆ 25,000 ಅವರು ಚಾರ್ಜ್ ಮಾಡ್ತಾರೆ ಇನ್ಶೂರೆನ್ಸ್ ಪ್ರೀಮಿಯಂ ಅಂದ್ರೆ, ಹಾ. ತಿಂಗಳಿಗೆ ರಫ್ಲಿ ಒಂದು 12-13,000 ಚಾರ್ಜ್ ಮಾಡ್ತಾರೆ, 3 ತಿಂಗಳಿಗೆ ಒಂದು 6-7,000 ಚಾರ್ಜ್ ಮಾಡ್ತಾರೆ. ಹೌದು. ಅದನ್ನ ಹೆಂಗ್ ಡಿರೈವ್ ಮಾಡ್ತೀರಿ? ವ್ಯಾಲ್ಯೂ ರಿಮೇನ್ಸ್ ಸೇಮ್, ವೆಹಿಕಲ್ ವ್ಯಾಲ್ಯೂ ಸೇಮ್ ಇರುತ್ತೆ. ಹಾ. ಅದು ಎಷ್ಟು ದೂರದಲ್ಲಿ ಎಕ್ಸ್ಪೈರ್ ಆಗುತ್ತೆ ಹಾ. ಅಷ್ಟು ಹೆಚ್ಚಿಗೆ ಬೆಲೆ, ಅಷ್ಟು ಹೆಚ್ಚಿಗೆ ಪ್ರೀಮಿಯಂ. ಹೌದು ಹೌದು. ಅಲ್ವಾ? ಹೌದು ಸರ್, ಹೌದು. ಆಪ್ಷನ್ಸ್ಗೂ ಸೇಮ್. ನೀವು ಉದಾಹರಣೆಗೆ ನೀವು ಒಂದು ಸ್ಟಾಕ್ ತಗಂತೀರಿ, ಯಾವ್ದಾದ್ರು ಒಂದು ಸ್ಟಾಕ್ ತಗೊಳ್ಳೋಣ, ಉದಾಹರಣೆಗೆ ರಿಲಯನ್ಸ್ ತಗೊಳ್ಳೋಣ. ಹಾ. ರಿಲಯನ್ಸ್ ಇಂಡಸ್ಟ್ರೀಸ್ ನ ನಾನು ಡೇ ಟೈಮ್ ಫ್ರೇಮ್ ಹೋಗ್ತೀನಿ, ನಂದು ಈ ಲೈನ್ ಗಳೆಲ್ಲ ತೆಗೆದಾಕ್ತೀನಿ. ನೀವು ಈಗ ರಿಲಯನ್ಸ್ ಮೇಲ್ ಹೋಗುತ್ತೆ ಅಂತ ನೀವು ನ್ಯೂಸ್ ಬೇಸ್ಡ್ ಏನೋ ಒಟ್ಟು ನಿಮ್ಮ ಅನಾಲಿಸಿಸ್ ಹೇಳ್ತು, ಸಮ್ ರ್ಯಾಂಡಮ್ ಲೈನ್ 2,600 ರೂಪಾಯಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡ್ತೀರಾ. ಹಾ. ಹೌದಾ? ಆನ್ ಸಮ್ ಡೇ 9th January 24 ಯುಲ್ ಫೀಲ್ ನಾನೊಂದು ಇನ್ಶೂರೆನ್ಸ್ ತಗೋಬೇಕು ಇದಕ್ಕೆ ಅಂತ. ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ ಅ ವೆರಿ ಬಿಗ್ ಇನ್ವೆಸ್ಟ್ಮೆಂಟ್. 250 ಸ್ಟಾಕ್ ತಗಂತೀರಿ ಇಲ್ಲಿ. 250 ಅಂತ ಯಾಕೆ ಹೇಳ್ತಾ ಇದ್ದೀನಿ? 250 ಇದೆಯಲ್ಲ, ಅದು ರಿಲಯನ್ಸ್ ಇಂದು ಲಾಟ್ ಸೈಜ್ ಚೇಂಜ್ ಆಗುತ್ತೆ ಪ್ರತಿಯೊಂದಕ್ಕೂ. ರಿಲಯನ್ಸ್ 2,600 ಯಾವಾಗಿಂದ ಕಾಲು? ನಾವು 30th May ನೋಡೋಣ, ಸುಮ್ನೆ ಒಂದ್ 3 ತಿಂಗಳು ಮುಂದಿಂದು ಅಂತ. ಯಾಕೆಂದ್ರೆ ಜನವರಿ ತಗೊಂಡಿರ್ತಲ್ಲ, ಒಂದ್ 5 ತಿಂಗಳದ್ದು ಅಂತ ತಗೊಂಡು ನೋಡೋಣ, ಜಸ್ಟ್ ಫಾರ್ ದ ಸೇಕ್ ಆಫ್ ರೆಫರೆನ್ಸ್. ಸೊ ನೀವಿಲ್ಲಿ 10ನೇ ತಾರೀಕು ಜನವರಿ ಇನ್ವೆಸ್ಟ್ ಮಾಡಿದ್ರಿ, 10ನೇ ತಾರೀಕು ಜನವರಿಗೆ ಇದೇನು ಲೋಡ್ ಆಗೋದಿಲ್ವಲ್ಲ? ಆಕ್ಚುಲಿ ಪ್ರೀಮಿಯಂ ಚಾರ್ಟ್ಸ್ಗಳು ಕ್ಲೋಸ್ ಆದ್ಮೇಲೆ ಅಲ್ಲ, ಇದು ಎಕ್ಸ್ಪೈರ್ ಆಗಿಲ್ಲ ಇನ್ನೂ. ಬೇಡ, ಈಗ ಇವತ್ತಿಂದ ಈಗ ಇದ್ರದೇ ನೋಡೋಣ, ಏಪ್ರಿಲ್ದೇ ನೋಡೋಣ, ಮಂತ್ಲಿ ಯಾವೆಲ್ಲ ಲಿಕ್ವಿಡಿಟಿ ಇರುತ್ತೆ. ಸೊ ಆ ಲೆಕ್ಕದಲ್ಲಿ ನೋಡೋಣ. ಫೈನ್. ಇದು ಯಾವಾಗ ರೈಟ್ ಮಾಡಿದ್ದಾರೆ? ಫಸ್ಟ್ ಟೈಮ್ ರೈಟ್ ಮಾಡಿರೋದು March 20, ಸ್ಯಾಟರ್ಡೆ 2ನೇ ಮಾರ್ಚಿಗೆ. ಬಿಡಿ, ಅದೇನೋ ಒಂದು ಇರುತ್ತೆ, ಅದು ನೋಡೋಣ. ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಆಕ್ಚುಲಿ ಏನಾಗುತ್ತೆ ಗೊತ್ತಾ ಸರ್, ಈ ಪ್ರೀಮಿಯಂ ಚಾರ್ಟ್ ಗಳನ್ನ ತೋರಿಸ್ಕೊಂಡು ಹೋಗ್ಬೋದು. ಆಟ್ಸ್ ಫಾರ್ ಇದು ಲೆಟ್ ಇಟ್ ಬಿ. ಬಿಡಿ, ಅದು ಕ್ಲೋಸ್ ಮಾಡೋಣ. ಈಗ ಇಲ್ಲಿ ನನಗೆ ಈಗ ಉದಾಹರಣೆಗೆ ಒಂದು ಪೀರಿಯಡ್ ಆಫ್ ಟೈಮ್ ನಾನು ಹೋಲ್ಡ್ ಮಾಡ್ಬೇಕು ಒಂದು 3 ತಿಂಗಳಿಗೆ ಅಂತ ಅನ್ಕೊಂತೀನಿ. ಜನವರಿ 10ನೇ ತಾರೀಕಿಂದ ಮಾರ್ಚ್ ತನಕ ನಾನು ಹೋಲ್ಡ್ ಮಾಡ್ತೀನಿ, ಅಂದ್ರೆ ಇವತ್ತಿನ ತನಕ ಕ್ವಾರ್ಟರ್ ಕ್ಲೋಸಿಂಗ್ ತನಕ ಹೋಲ್ಡ್ ಮಾಡ್ತೀನಿ. ಯಾಕೆಂದ್ರೆ ನನಗೆ ಬಿಸ್ನೆಸ್ ಹಂಗೆ, ನಾನು ಬಿಸ್ನೆಸ್ ಮ್ಯಾನ್, ನನ್ನ ಬಿಸ್ನೆಸ್ ಇದು. ನನಗೆ ಇದಕ್ಕೊಂದು ಇನ್ಶೂರೆನ್ಸ್ ಬೇಕು. ಹೌದು. ಸೊ ನಾನೇನ್ ಮಾಡ್ತೀನಿ, ಕಾರ್ ತಗೊಂತಾ ಇದೀವಿ, ಅದಕ್ಕೊಂದು ಇನ್ಶೂರೆನ್ಸ್ ಬೇಕು. ಹಾ, ಈ ಝೋನ್ ಅಲ್ಲಿ ನಾನು ಎಂಟ್ರಿ ತಗೊಂತಾ ಇದ್ದೀನಿ. ನಾನೊಂದು ಪುಟ್ ಆಪ್ಷನ್ ಬೈ ಮಾಡ್ತಾ ಇದ್ದೀನಿ. ಪುಟ್ ಆಪ್ಷನ್ ₹8 50. ಇದೇ ನನ್ನ ಇನ್ಶೂರೆನ್ಸ್ ಪ್ರೀಮಿಯಂ, ಅದೇ ಆಪ್ಷನ್ ಪ್ರೀಮಿಯಂ. ಆಯ್ತಾ? ಈ ₹50 ಕೊಟ್ಟಿದ್ದು ನನಗೇನ್ ಮಾಡ್ತು? ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ, ಇಲ್ಲಿಂದ ₹400 ಮೇಲೆ ಹೋಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ನನ್ನ ಟಾರ್ಗೆಟ್ ಪ್ರೈಸ್ 3,000. ನಾನು ಟಿವಿ ನೋಡ್ಕೊಂಡು ತಗೊಂಡು, ಯಾರೋ ಹೇಳಿದ್ದಕ್ಕೆ ತಗೊಂಡು, ನನಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸೊ ನನಗೇನಂತ ಕ್ಯಾಲ್ಕುಲೇಷನ್ ಬರುತ್ತೆ, ನಾನು ಏನೂ ತಗೊಳ್ಳಿಲ್ವಾ, ಆಪ್ಷನ್ ಇನ್ಶೂರೆನ್ಸ್ ತಗೊಳ್ಳಿಲ್ವಾ, ನನಗೆ ₹400 ಪ್ರಾಫಿಟ್ ಆಗುತ್ತೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಹೋದ್ರೆ. ಹೌದಾ? ಅದೇ ಒಂದ್ ಪಕ್ಷ ನಾನು ಮಾರ್ಚ್ ಎಂಡಿಗೆ ಎಕ್ಸ್ಪೈರಿ ಇರೋ ಅಂತ ಪುಟ್ ಆಪ್ಷನ್ ನಾನು ಇದಕ್ಕೆ ಹೆಡ್ಜ್ ಮಾಡಕ್ ತಗೊಂತ ಇದ್ದೀನಿ. ನೀವು ಹೇಳಿದ್ರಲ್ಲ ಹೆಡ್ಜ್ ಮಾಡಕ್ ತಗೊಂಡೆ ಅಂತಂದ್ರೆ ನಂದು ₹2,600 ಸ್ಟಾಕ್ ಬೆಲೆ. ಅಂದ್ರೆ ನಾವೀಗ 5 ಲಕ್ಷ ಕೊಟ್ಟು ಕಾರ್ ತಗೊಂತಾ ಇದೀವಿ ಅಂದ್ರೆ ಅದಕ್ಕೊಂದು 10,000 ಕೊಟ್ಟು ಇದ್ ಬೈ ಮಾಡ್ತಿದೀವಿ ಅಂತ ಇನ್ಶೂರೆನ್ಸ್ ಬೈ ಮಾಡಿದೆ. ಕಾರ್ ಒಟ್ಟಿಗೆನೆ ನಾನು ಇದನ್ನ ಬೈ ಮಾಡ್ತಾ ಇದ್ದೀನಿ, ಏನನ್ನ ಇನ್ಶೂರೆನ್ಸ್ ತಗೊಂತಾ ಇದ್ದೀನಿ.
ಸ್ಟ್ರೈಟ್ ಅವೇ ಈ ಪುಟ್ ಆಪ್ಷನ್ ಹೋಗಿ 0 ಆಗುತ್ತೆ ಎಕ್ಸ್ಪೈರಿ ದಿನ. ಓಕೆ, ಬಟ್ 400 ರೂಪಾಯಿ ಮೂಮೆಂಟ್ಗೆ ನನಗೆ ಲಾಭ ಆಗೋದು 350 ರೂಪಾಯಿ. ಯಾಕೆಂದ್ರೆ 50 ರೂಪಾಯಿ ಹೋಯ್ತು. ಯಾಕೆ ಹೌದು. ಇನ್ಶೂರೆನ್ಸ್ ನಿಮ್ಗೆ ಹೋಗುತ್ತಲ್ಲ ವರ್ಷ ವೇಸ್ಟ್ ತಾನೆ ಅದು ಯೂಸ್ ಮಾಡ್ಲಿಲ್ಲ. ಹೌದು, ಯೂಸ್ ಮಾಡ್ಲಿಲ್ಲ ಅಂದ್ರೆ ವೇಸ್ಟ್. ನಾನು 3 ತಿಂಗಳಿಗೆ ಈ ಪುಟ್ ಆಪ್ಷನ್ ತಗೊಂಡಿದ್ದೆ. ಹಾ. ಸೊ ನಂದು ಇನ್ಶೂರೆನ್ಸ್ ಎಕ್ಸ್ಪೈರಿ ಆಯ್ತು ಇವತ್ತಿಗೆ. ನಾನು ಸ್ಟಾಕ್ ಮಾರ್ದೆ. 3000 ರೂಪಾಯಿಗೆ ಹೋಗಿ ಬಂದಿತ್ತು ನೆನ್ನೆ ಮೊನ್ನೆ. ನೆನ್ನೆನೆ ಹೋಗಿತ್ತು 3000 ಅನ್ನೋದು. ಇವತ್ತು ಹೋಗಿತ್ತು 3000ಕ್ಕೆ. ಹಾ. ಸೊ 3000ದಲ್ಲಿ ದಾಟದೆ 2000. ನನಗೆ ನೀವು ಇನ್ಶೂರೆನ್ಸ್ ತಗೊಂಡಿದ್ರಿ ಅನ್ಕೊಳ್ಳೋಣ, ನಿಮಗಾಗಿದ್ ಲಾಭ 350 ರೂಪಾಯಿ. ಹಾ. ನಾನು ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತ ಅನ್ಕೊಳ್ಳೋಣ, ನನಗಾಗಿದ್ ಲಾಭ 400 ರೂಪಾಯಿ. ಹೌದು. ಆಯ್ತಾ? ಈಗ ನಾನು ನಿಮ್ಮನ್ನ ನೋಡಿ ನಗಾಡ್ತಾ ಇರ್ತೀನಿ, ಸುಮ್ನೆ 50 ರೂಪಾಯಿ ದಂಡ ಮಾಡದ ಅಂತ. ಹಂಗಲ್ಲ ಅದು. ಒಂದ್ ಪಕ್ಷ 2600 ಇತ್ತು, ಹಾ. 1600 ಬಿತ್ತು ಅನ್ಕೊಳ್ಳಿ. ಹಾ. ಅವಾಗ ಹಾ. ನನಗಾಗ ಲಾಸು 1000 ರೂಪಾಯಿ. ಹಾ. ಯಾರಿಗೆ? ಇನ್ಶೂರೆನ್ಸ್ ತಗೊಳ್ದಲ್ಲ ಇದ್ದವನಿಗೆ. ಹಾ. ನಿಮಗಾಗ ಲಾಸ್ ಎಷ್ಟು? ಆಕ್ಚುಲಿ ಲಾಸ್ಟ್ ನ ಇದು ಪಿ ಬಂದ್ಬಿಟ್ಟು ರಿಕವರ್ ಮಾಡಿರುತ್ತೆ. ನಮ್ ಇನ್ಶೂರೆನ್ಸ್ ನಾವು ಕಟ್ಟಿರ್ತೀವಲ್ಲ ಅಲ್ಲಿಂದ ರಿಕವರ್. ಎಕ್ಸಾಕ್ಟ್ಲಿ. ಏನು ಥಿಯರಿಟಿಕಲಿ ಸ್ಪೀಕಿಂಗ್ ಏನು ಲಾಸ್ ಆಗಲ್ಲ. 0 ಲಾಸ್ ನಿಮಗೆ. 0 ಲಾಸ್. ಎಸ್. ನೀವು 1600 ಎಕ್ಸಿಟ್ ಆಗ್ತೀರಿ, ನಾನು 1600 ಎಕ್ಸಿಟ್ ಆಗ್ತೀನಿ. ನಾನು ಎಕ್ಸಿಟ್ ಆಗಿದ್ದು 1000 ರೂಪಾಯಿ ಲಾಸ್ ಜೊತೆಗೆ. ಹಾ. ನೀವು 50 ರೂಪಾಯಿ ತಗೊಂಡಿದ್ರಲ್ಲ, ಹೌದು. ಅದು ನಿಮ್ದು 1000 ರೂಪಾಯಿ ಅದೇ ಆಗಿರುತ್ತೆ. ಯಾಕೆಂದ್ರೆ ಇದು ಡೀಪ್ ಇಂದ ಮನಿ ಹೋಗ್ಬಿಟ್ಟಿರುತ್ತೆ ಹೌದು. 1600 ಹೋದ ತಕ್ಷಣ. ಹಾ. ಸೊ ರಿಲಯನ್ಸ್ 1 ರೂಪಾಯಿ ಬೀಳಕ್ಕೂ ಪುಟ್ ಆಪ್ಷನ್ 1 ರೂಪಾಯಿ ಹೇಳ್ತಾ ಇರುತ್ತೆ. ಹೌದು ಹೌದು ಹೌದು. ಸರಿನಾ? 1000 ರೂಪಾಯಿಗೆ ಬಂದು ಕೂತಿರುತ್ತೆ. ಎಕ್ಸಾಕ್ಟ್ಲಿ. ಈಗ ಏನ್ ಅಂದ್ರೆ ಜನಕ್ಕೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸಿಂಪಲ್. ನಾನ್ ಚೂರ್ ಶೇರ್ ಮಾಡಲ್ಲ ಸರ್. ಐ ಮೀನ್ ಇಲ್ಲೇ ಬರೆದ್ ಬಿಡ್ತೀನಿ. ಆಪ್ಷನ್ಸ್ ಇಸ್ ನಥಿಂಗ್ ಬಟ್ ಏನಂದ್ರೆ ಒಂದು ನಮ್ಮ ಪ್ರೀಮಿಯಂ ಇನ್ಶೂರೆನ್ಸ್. ಯಾವಾಗ ನಾವು ಇದು ಬಂದ್ಬಿಟ್ಟು ಡೈರೆಕ್ಟ್ಲಿ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲ. ಯಾರು ಇಲ್ಲ. ಬೈ ಮಾಡ್ತಾರೆ ಅಥವಾ ಸೇಲ್ ಮಾಡ್ಬೋದು, ಅದು ಅವ್ರ ಆಪ್ಷನ್ಸ್. ಏನ್ ಬೇಕಾದ್ರೂ ಮಾಡ್ಬೋದು ಅವರು. ಬೈನಾದ್ರೂ ಮಾಡ್ಬೋದು, ಸೇಲ್ ಆದ್ರೂ ಮಾಡ್ಬೋದು. ಬಟ್ ಅದಕ್ಕೊಂದು ಇನ್ಶೂರೆನ್ಸ್ ಕೊಡ್ತೀವಲ್ಲ, ಕೆಳಗಡೆ ಮೇಲ್ಗಡೆ ಹೋಗುತ್ತೆ ಅಂತ ಬೈ ಮಾಡಿದಾಗ ಕೆಳಗಡೆ ಒಂದು ಇನ್ಶೂರೆನ್ಸ್ ಕೊಡ್ಕೊಂತೀವಿ. ಅದು ಬಂದ್ಬಿಟ್ಟು ಆಪ್ಷನ್ಸ್. ಅದು ಬಿಟ್ಟು ಈಗ ಏನಾಗಿದೆ ಪರಿಸ್ಥಿತಿ ಅಂತ ಅಂದ್ರೆ, ಇಲ್ಲಿ ಬೈಯೇ ಮಾಡಲ್ಲ, ಬಟ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡುತ್ತೆ. ಬೈಸೇಲ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾನು ಹೇಳಿದ್ದು ನೋಷನಲ್ ಆಗಿ ಆ ಕಾನ್ಸೆಪ್ಟ್ ಅಂದಾಜ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ದೆ. ಹಾ ಹಾ. ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಗೆ ಎಲ್ಲರೂ ಆಪ್ಷನ್ಸ್ ಬೈ ಮಾಡ್ಬೇಕು ಅಂತ ಕಾನೂನಿಲ್ಲ. ಇಲ್ಲ. ಹಂಗಂತಂದಾಗ ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ? ಕಾಲ್ ಆಪ್ಷನ್ ಯಾಕೆ ಗುರು ಹಂಗಂದ್ರೆ ಅಂತಾರೆ. ಹೌದು. ಕೌಂಟರ್ ಆಪ್ಷನ್. ಫ್ಯೂಚರ್ ಕಾಂಟ್ರಾಕ್ಟ್ಸ್ ಗೆ ಹೆಡ್ಜ್ ಮಾಡಕ್ಕೆ ಅಂತ ಇರೋದಿದು. ಹಾ. ಸೊ ಇಫ್ ಯು ಬೈ ಎ ಫ್ಯೂಚರ್, ಯು ಆರ್ ಗೋಯಿಂಗ್ ಟು ಬೈ ಸಮ್ ಪುಟ್ಸ್ ಅಲಾಂಗ್ ವಿತ್ ಇಟ್ ಟು ಹೆಡ್ಜ್ ಯುವರ್ ಪೊಸಿಷನ್. ಇಫ್ ಯು ಆರ್ ಸೆಲ್ಲಿಂಗ್ ಎ ಫ್ಯೂಚರ್ ಕಾಂಟ್ರಾಕ್ಟ್, ಯು ವಿಲ್ ಬೈ ಸಮ್ ಕಾಲ್ಸ್. ಸೊ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಏನು ಅಂದ್ರೆ, ಈಗ ನಿಮಗೆ ಇಲ್ಲಿ ಬೈ ಮಾಡಕ್ 2600, ಸೆಲ್ ಮಾಡ್ಬೇಕು ಅಂದ್ರೆ ಇಂಟರ್ಡೇ ಮಾತ್ರ ಸೆಲ್ ಮಾಡಕ್ ಆಗೋದು. ಯಾವ್ದನ್ನ? ಒಂದು ಸ್ಟಾಕ್ ನ. ಹೌದು. ಕ್ಯಾಶ್ ಮಾರ್ಕೆಟ್ ಅಲ್ಲಿ. ಹಾ. ಫ್ಯೂಚರ್ ಮಾರ್ಕೆಟ್ ಹಂಗಲ್ಲ. ನಿಮಗೆ ಅದು ವಿಲ್ ಕಾಸ್ಟ್ ಯು ಸೇಮ್ 5x ಮಾರ್ಜಿನ್ ಕೊಡ್ತಾರೆ. ಹಾ. 5x ಮಾರ್ಜಿನ್ ಕೊಡ್ತಾರೆ. 5x ಮಾರ್ಜಿನ್ ಈಗ 2000. ಈಗ ಉದಾಹರಣೆಗೆ ಇಲ್ಲೇನೆ ನಿಮ್ಗೆ ಅಂದಾಜಿಗೆ ಹೇಳಕ್ಕೆ, ಈಗ 3000 ರೂಪಾಯಿ ಇದೆಯಾ ಸ್ಟಾಕ್ ರಫ್ಲಿ? ಹೌದು. 3000 ಇಂಟು ನಿಮ್ಗೆ ಎಷ್ಟು ಸ್ಟಾಕ್ ಬೇಕು? 250 ಸ್ಟಾಕ್ ಲಾಟ್ ಸೈಜ್ 250 ಅಂತಂದ್ರೆ ನಿಮ್ಗೆ ಒಂದು 7.5 ಲಕ್ಷ ರೂಪಾಯಿ ಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಡಿವೈಡೆಡ್ ಬೈ 5 ಮಾಡಿ 1.5 ಲಕ್ಷ. ನಿಮಗೆ ಫ್ಯೂಚರ್ ಕಾಂಟ್ರಾಕ್ಟ್ 1.5 ಲಕ್ಷ ರೂಪಾಯಿ ಸಿಗುತ್ತೆ. ಇಫ್ ಯುವರ್ ಇಂಟೆನ್ಷನ್ ಈಸ್ ಓನ್ಲಿ ಟು ಟ್ರೇಡ್, ಇಫ್ ಯುವರ್ ಇಂಟೆನ್ಷನ್ ಈಸ್ ಓನ್ಲಿ ಟು ಗ್ರಾಪ್ ದಿ ಮೊಮೆಂಟಮ್ ಇನ್ ದಟ್ ಸ್ಟಾಕ್, ಹೌದು, ನಿಮಗೆ 5x ಲಿವರೇಜ್ ಸಿಗುತ್ತೆ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ. ಜೊತೆಗೆ ಈ ಹೆಡ್ಜ್ ಮಾಡ್ಕೊಳಕ್ಕೂ ಒಂದು ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅಂತೂ ಸಿಗುತ್ತೆ. ಸೊ ಆಪ್ಷನ್ಸ್ ಮಾರ್ಕೆಟ್ ಇಸ್ ಫುಲ್ಲಿ ಬಂದ್ಬಿಟ್ಟು ಹೆಡ್ಜಿಂಗ್. ಇದು ಡಿರೈವೇಟಿವ್ ಅಂತ ಏನು ಕರೀತಾರೆ ಅಂದ್ರೆ, ಈ ಆಪ್ಷನ್ಸ್ ಪ್ರೈಸ್ ಏನಿದೆ ಅದು ಇನ್ನೊಂದು ಇನ್ಸ್ಟ್ರೂಮೆಂಟ್ ಇಂದ ಡಿರೈವ್ ಆಗುತ್ತೆ. ಹೌದು. ಅದಕ್ಕೋಸ್ಕರ ಡಿರೈವೇಟಿವ್ ಮಾರ್ಕೆಟ್ ಅಂತಾರೆ. ಆ ಡಿರೈವೇಟಿವ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಒಂದು ಸೆಗ್ಮೆಂಟ್ ಅಷ್ಟೇ. ಫ್ಯೂಚರ್ ಒಂದು ಸೆಗ್ಮೆಂಟ್, ಆಪ್ಷನ್ ಒಂದು ಸೆಗ್ಮೆಂಟ್. ಫ್ಯೂಚರ್ ಒಂದು ಸೆಗ್ಮೆಂಟ್. ಸ್ವಾಪ್ಸ್ ಅಂತ ಬರುತ್ತೆ, ಫಾರ್ವರ್ಡ್ಸ್ ಅಂತ ಬರುತ್ತೆ. ಅವೆಲ್ಲ ಬೇರೆ ಬೇರೆ ಟೈಪ್ ಆಫ್ ಕಾಂಟ್ರಾಕ್ಟ್ಸ್. ಇವೆಲ್ಲ ಕಾಂಟ್ರಾಕ್ಟ್ ಗಳು. ಹೌದು. ಈಗ ಈ ಆಪ್ಷನ್ಸ್ ಎಲ್ಲ ಹೇಳಿ ಸರ್, ನೀವು ಕಂಪ್ಲೀಟ್ ಮಾಡ್ಬಿಡಿ. ಏನಿಲ್ಲ, ಅದು ಈ ಆಪ್ಷನ್ ಸೆಲ್ಲರ್ಸ್ ಇರ್ತಾರಲ್ಲ, ಅವ್ರ ಇನ್ಶೂರೆನ್ಸ್ ಕಂಪ್ನಿಗಳು ಅನ್ಕೊಳ್ಳಿ. ದೇ ಆರ್ ಪ್ರೊವೈಡಿಂಗ್ ಯು ಇನ್ಶೂರೆನ್ಸ್. ಹೌದು. ನಾವು ಆಪ್ಷನ್ ಬೈಯರ್ಸ್ ಆರ್ ಇನ್ಶೂರೆನ್ಸ್ ಬೈಯರ್ಸ್ ಅಷ್ಟೇ. ಬೈಯರ್ಸ್, ಬೈಯಿಂಗ್, ಸೆಲ್ಲಿಂಗ್. ನಾ ಇದೇ ಕ್ವಶನ್ ಕೇಳೋಣ ಅಂತ ಹೋಗ್ತಾ ಇದ್ದೆ. ಈಗ ಆಪ್ಷನ್ಸ್ ಬೈಯರ್ಸ್ ಅಥವಾ ಆಪ್ಷನ್ ಸೆಲ್ಲರ್ಸ್ ಏನ್ನ ಬೈ ಮಾಡ್ತಾರೆ, ಏನ್ನ ಸೆಲ್ ಮಾಡ್ತಾರೆ? ತುಂಬಾ ಜನಕ್ಕೆ ಅದು ಗೊತ್ತಾಗ್ತಿಲ್ಲ. ಅವರು
CPE ಆಕ್ಚುಲಿ ಮೇಲ್ ಹೋಗುತ್ತೆ ಅಂದ್ರೆ ಕಾಲ್ ಬೈ ಮಾಡ್ತಾರೆ, ಕೆಳಗ್ ಬರುತ್ತೆ ಅಂದ್ರೆ ಪುಟ್ ಬೈ ಮಾಡ್ತಾರೆ. ಅಂದ್ರೆ ಅನ್ಕೊಂಡು ಅವ್ರ ಬಯಸ್ ಯಾವ ಕಡೆ ಇದೆ ಆ ಕಡೆ ಬೈ ಮಾಡ್ತಾರೆ. ಆಕ್ಚುಲಿ ಅವ್ರು ಏನ್ನ ಬೈ ಮಾಡ್ತಾರೆ? ಅವ್ರ ಒಂದು ಅಗ್ರಿಮೆಂಟ್ ಗೆ ಎಂಟರ್ ಆಗ್ತಾ ಇದಾರೆ ಅಂತ ಅರ್ಥ. ಜಸ್ಟ್ ಒಂದು ಕಾಂಟ್ರಾಕ್ಟ್ ನ ಬೈ ಮಾಡ್ತಾ ಇದಾರೆ. ಆ ಕಾಂಟ್ರಾಕ್ಟ್ ಪ್ರೈಸ್ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಪ್ರೀಮಿಯಂ ತಗೊಂತಾ ಇದಾರೆ. ಆ ಕಾಂಟ್ರಾಕ್ಟ್ ಗಳು ಈ ಸೈಡ್ ಅಲ್ಲಿ ಇದಾವೆ. ದಿಸ್ ಒನ್ ಸ್ಟ್ರೈಕ್ ಪ್ರೈಸಸ್ ಅಂತ ಹೇಳ್ತೀವಿ ನಾವು. ಹೌದು. ಆ ಸ್ಟ್ರೈಕ್ ಪ್ರೈಸ್ ಒಂದು ಕಾಂಟ್ರಾಕ್ಟ್ ಬೈ ಮಾಡ್ತಾ ಇದಾರೆ. ಅದು ಬಂದ್ಬಿಟ್ಟು ಆಪ್ಷನ್ಸ್ ಅಲ್ಲಿ ತುಂಬಾ ಜನ ಗೊತ್ತಿಲ್ಲ. ಆ ಆಪ್ಷನ್ ನಾನ್ ಅರ್ಥ ಮಾಡ್ಕೊಂಡಿರೋದು ಹೆಂಗಂದ್ರೆ, ಈ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ ಪ್ರೀಮಿಯಂ ಕೊಟ್ಟು ಬೈ ಮಾಡ್ತೀವಲ್ಲ, ಅದು ಡಿಕೆ ಆಗಿ ಹೋಗುತ್ತೆ. ಅಂದ್ರೆ ಅದೊಂದು ಐಸ್ ಕ್ಯಾಂಡಿ ಇದ್ದಂಗೆ, ಕೈಲಿ ಇಟ್ಕೊಂಡಷ್ಟು ಕರ್ಗಕ್ ಸ್ಟಾರ್ಟ್ ಆಗುತ್ತೆ ಡ್ಯೂ ಟು ಗ್ರೀಕ್. ಈಗ ನಿಮ್ ಕಾರ್ ಎಕ್ಸಾಂಪಲ್ ನನಗೆ, ಆಯ್ತಾ? ನಿಮ್ ಕಾರ್ ಇವತ್ ತಗೊಂಬಂದ್ರಿ, ನಿಮ್ದು ಇನ್ಶೂರೆನ್ಸ್ ವ್ಯಾಲಿಡಿಟಿ 1 ವರ್ಷ ಇದೆ. ನೀವ್ ಹೇಳ್ತೀರಿ, ನೋಡ್ ಮರೆ 10 ಲಕ್ಷ ಕಾರಿಗೆ 50,000 ಇನ್ಶೂರೆನ್ಸ್ ಕೊಟ್ಟಿದ್ದೀನಿ, ಅಲ್ಲ 25,000 ಇತ್ತಲ್ಲ ಆಗ್ಲೇ, 25,000 ಇನ್ಶೂರೆನ್ಸ್ ಕೊಟ್ಟಿದ್ದೀನಿ. ಕಾರ್ಗೆ ಒಂದ್ 10,000 ಕಮ್ಮಿ ಕೊಡು, ಇನ್ಶೂರೆನ್ಸ್ ಫುಲ್ ಕೊಡು, 10 ಲಕ್ಷಕ್ಕೆ ಒಂದ್ 50,000, 10.5 ಲಕ್ಷ ನನಗೆ ಆಗಿರೋದು, 10.5 ಲಕ್ಷ ಕೊಟ್ರು ಕಾರ್ ಕೊಟ್ಬಿಡ್ತೀನಿ ಅಂತ ಅಂತೀರ. ಸರಿ ಅಂತ ಅಂತೀನಿ ನಾನು. 10.5 ಲಕ್ಷ ಕೊಟ್ಟು ತಗೊಂಡ್ ಹೋಗ್ತೀನಿ. ಇದು ಒಂದ್ ಸಿನಾರಿಯೋ. ಇನ್ನೊಂದ್ ಸಿನಾರಿಯೋ, ನೀವು ಕಾರ್ ತಗೊಂಬಂದ್ ಮನೇಲಿ ನಿಲ್ಸಿದ್ರಿ, ಓಡ್ಸೇ ಇಲ್ಲ, 1 ಕಿಲೋಮೀಟರ್ ಓಡಿಲ್ಲ ಕಾರು, ಆದ್ರೆ ಇನ್ಶೂರೆನ್ಸ್ ಆಗಿ 6 ತಿಂಗಳಾಗಿದೆ. ಇನ್ಶೂರೆನ್ಸ್ ಪ್ರೀಮಿಯಂ 50,000 ಕಟ್ಟಿದ್ದೆ ಅಂತೀರಾ. ನಾನು ಅಪ್ಪ ಕಾರಿಗೆ ಮಾತ್ರ ನಾನು 10 ಲಕ್ಷ ಕೊಡ್ತೀನಿ, ಆದ್ರೆ ಇನ್ಶೂರೆನ್ಸಿಗೆ ನಾನು 50,000 ಕೊಡಲ್ಲ. 6 ತಿಂಗಳಾಗಿದೆ, ಅರ್ಧ ಕೊಡ್ತೀನಿ, 25,000 ಕೊಡ್ತೀನಿ ಅಂತೀನಿ. ಅದು ವ್ಯಾಲಿಡ್ ಆರ್ಗ್ಯುಮೆಂಟ್ ಅಲ್ವಾ? ವ್ಯಾಲಿಡ್ ಆರ್ಗ್ಯುಮೆಂಟ್. ಅದು ನಾನು ಇದು ಎಕ್ಸ್ಪೈರಿ ಡೇಟ್ ಇಂದ ಲೆಕ್ಕಾಚಾರದಲ್ಲಿ ಹೇಳಿದೆ. ಇದು ಎಕ್ಸ್ಪೈರಿ ಡೇಟ್ ನೀವು ಥರ್ಡ್ ಪಾರ್ಟಿನೇ ಮಾಡಿಸಿದ್ರಾ, ಥರ್ಡ್ ಪಾರ್ಟಿ ನಮ್ಗೇನು ಕವರೇಜ್ ಇರಲ್ಲ. ನೀವ್ ಹೇಳ್ತೀರಿ ಕಾಂಪ್ರಹೆನ್ಸಿವ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಕೊಡ್ತೀರಿ. ಈ ಆಪ್ಷನ್ಸ್ ತುಂಬಾ ಡೈರೆಕ್ಟ್ ಆಗಿ ರಿಲೇಟ್ ಮಾಡಕ್ ಆಗಲ್ಲ, ಏನನ್ನ ಇನ್ಶೂರೆನ್ಸ್ಗೂ ಆಪ್ಷನ್ಸ್ಗೂ. ಬಟ್ ಒಂದು ಅರ್ಥ ಮಾಡಿಸ್ಬೋದಲ್ಲ ಯೂಸ್ ಮಾಡ್ಕೊಂಡು. ಅಷ್ಟೇ, ರೆಫರೆನ್ಶಿಯಲ್ ಇದ್ರಲ್ಲಿ ನಾನು ಅರ್ಥ ಮಾಡ್ಸಕ್ಕೆ ಅಂತ ಇದ್ ಮಾಡ್ತೇನೆ. ನೀವು ಆಪ್ಷನ್ ಚೈನ್ ಹೇಳಿದ್ರಿ, ನಾನು ಈಗ ಸೆನ್ಸೆಕ್ಸ್ ಹಾಕೊಂಡಿದ್ದೆ. ಆಪ್ಷನ್ ಚೈನ್ ಇಲ್ಲಿದೆ, ಆಪ್ಷನ್ ಚೈನ್ ಇದ್ರ ಬೇಸಿಸ್ ಮೇಲೆ ನೋಡಿ. ಇಲ್ಲಿ ಏನೇನೋ ನಂಬರ್ಸ್ ಇದೆ, ನನಗೆ ಅರ್ಥ ಆಗಲ್ಲ ಅಂತ ಅಂತಾರೆ. ಬೇಡಪ್ಪ, ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಅಂತ. 73,600 ಕಾಲ್ ಸೈಡ್ 51, 151, 251, 350, 450, ಈ ಕಡೆ ಎಲ್ಲ ಕೆಳಗಡೆ ಹೋದಂಗೆ ಇದು ಯಾಕೆ, ಏನಿದು ಅರ್ಥ ಆಗದೇ ಇರೋಂಥದ್ದು ಏನಿಲ್ಲ ಇಲ್ಲಿ. ಇಲ್ಲ, ಆಕ್ಚುಲಿ ಒಂದ್ 5 ನಿಮಿಷ ಟೈಮ್ ಕೊಟ್ರೆ ಎಲ್ಲ ಅರ್ಥ ಆಗುತ್ತೆ. 5 ನಿಮಿಷನೂ ಬೇಡ ಅನ್ಸುತ್ತೆ. ಇದಕ್ಕೆ ನಾವ್ ಇಲ್ಲಿ ನೋಡೋದ್ರ ಬದಲು NSE ಕ್ಲೀನ್ ಅಂಡ್ ಪ್ಯೂರ್ ಡೇಟಾ ಬೇಕಾ, NSE OA ಅಂತ ಹೊಡಿರಿ. ಅಷ್ಟೇ ಬಂದು ಆಪ್ಷನ್ಸ್ ಏನೋ ಓಪನ್ ಆಯ್ತು, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಫ್ಟಿನೇ ಇರ್ಲಿ ಬಿಡಿ ಸರ್. ನಿಫ್ಟಿನೇ ನೋಡೋಣ. ಇಲ್ಲಿ 22,350 ಸ್ಟ್ರೈಕ್ ಪ್ರೈಸ್ ಅಂದ್ರಲ್ಲ, ಅಂದ್ರೆ 22,350 ಏನಕ್ಕಿದೆ ಅಂತ ಅಂದ್ರೆ, ನಿಫ್ಟಿ ಚಾರ್ಟ್ ಅಲ್ಲಿ CMP ಇಷ್ಟಲ್ಲಿ ನಡೀತಾ ಇದೆ, ಆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಡೀತಾ ಇದೆ. CMP ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಹೌದು, ನಾನು ಇಲ್ಲೇ ತೋರಿಸ್ತೀನಿ. ಸೊ ಈಗ ಮಾರ್ಕೆಟ್ ಕ್ಲೋಸ್ ಆಗಿದೆ, ಫೈನ್. ಮಾರ್ಕೆಟ್ ಕ್ಲೋಸ್ ಆಗಿರೋದನ್ನ ನೋಡ್ಕೊಳ್ಳಿ, 326 ಕ್ಲೋಸ್ ಆಗಿದೆ. ಫಾರ್ ರೆಫರೆನ್ಸ್ 326 ಕ್ಲೋಸ್ ಆಗಿದೆ. ನಮ್ಮ ಆಪ್ಷನ್ ಚೈನ್ ಏನ್ ಹೇಳ್ತಾ ಇದೆ, 22,350 ಅಂತ ಹೇಳ್ತಾ ಇದೆ. ಸೊ ಈ ಕಡೆ ಇಲ್ಲಿಂದ ಲೆಫ್ಟ್ ಸೈಡ್ ಇರೋದೆಲ್ಲ ಕಾಲ್ಸ್, ರೈಟ್ ಸೈಡ್ ಇರೋದೆಲ್ಲ ಪುಟ್ಸ್. ಇಲ್ಲಿ ಬಿಡ್ ಕ್ವಾಂಟಿಟಿ ಇದೆ, ನಮಗೆ ಇಂಪಾರ್ಟೆಂಟ್ ಅಲ್ಲ. ಬಿಡ್ ಇದೆ, ಬಿಟ್ ಕ್ವಾಂಟಿಟಿ ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಆಗ್ತಾರೆ, ಆಸ್ಕ್ ಪ್ರೈಸ್ ಬಿಡ್ ಪ್ರೈಸ್, ಅದು ಎಷ್ಟು ಎಕ್ಸಾಕ್ಟ್ಲಿ ಅಲ್ಲಿ ಇಷ್ಟು ಕ್ವಾಂಟಿಟಿ. ಈ ಮೊಮೆಂಟ್ ಲಾಸ್ಟ್ ಈಗ 3:30 ಏನಾಗಿದೆ ಅದು ಡೇಟಾ ಇದು. ಸೊ ಬಿಡ್ ಆಗ್ತಿರೋದು ಆಸ್ಕ್, ಬಿಡ್ ಅಂಡ್ ಆಸ್ಕ್ ನಮಗೆ ಇದ್ರಲ್ಲೂ ಸಿಗುತ್ತೆ, ನಮ್ಮ ಬ್ರೋಕರ್ ಇಂಟರ್ಫೇಸ್ ಅಲ್ಲೂ ಸಿಗುತ್ತೆ. ಹೌದು, ಲೈಕ್ ವೈಸ್ ಆಸ್ಕ್ ಕ್ವಾಂಟಿಟಿನೂ ಸಿಗುತ್ತೆ. ಚೇಂಜ್ LTP ಅಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್. IV ಏನು ಅಂತ ಆಮೇಲೆ ಹೇಳ್ತೀನಿ. ವಾಲ್ಯೂಮ್ ನೋಡಿ, ಇವು ಕಾಂಟ್ರಾಕ್ಟ್ ಗಳಿದಾವಲ್ಲ, ಈ ಕಾಲ್ಸ್ ಅಥವಾ ಪುಟ್ಸ್ ಆದ್ರೂ ಪ್ರತಿಯೊಂದಕ್ಕೂ ಒಂದು ವಾಲ್ಯೂಮ್ ಇರುತ್ತೆ. ಹೌದು. ಏನ್ ವಾಲ್ಯೂಮ್ ಅಂದ್ರೆ? ಆಕ್ಚುಲಿ ವಾಲ್ಯೂಮ್ ಅಂದ್ರೆ ನನಗೆ ಕೇಳ್ತಾ ನಾನು ಹೇಳ, ಅದು ನೀವೇ ಹೇಳ್ತೀರಾ? ಅಲ್ಲ, ಹೇಳಿ ಸರ್. ಅದು ನನ್ನ ಪ್ರಕಾರ ವಾಲ್ಯೂಮ್ ಅಂತ ಬಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರೋ ಕ್ವಾಂಟಿಟೀಸ್. ಅದು ಕಾಲ್ ಸೈಡ್ ಪುಟ್ ಸೈಡ್ ಇದ್ರಲ್ಲಿ ನಮ್ಗೆ OA ಅಲ್ಲಿ
ಆಪ್ಷನ್ ಚೈನ್ ಅಲ್ಲಿ ಕಾಲ್ ಅವ್ರದ್ದು ಎಷ್ಟು ಜನ ಇದಾರೆ, ಪುಟ್ ಅವ್ರು ಎಷ್ಟು ಜನ ಅನ್ನೋದ್ಕಿಂತ ಎಷ್ಟು ಕ್ವಾಂಟಿಟಿ ಟ್ರೇಡ್ ಆಗ್ತಾ ಇದೆ ಅಂತ. ಇದು ಎಷ್ಟು- ವಾಲ್ಯೂಮ್ ಏನ್ ಟ್ರೇಡ್ ಆಗಿದೆ ಅಷ್ಟು ವಾಲ್ಯೂಮ್, ಅಂದ್ರೆ ಕೈ ಹಾ. ಬದಲಿ ಆಗಿರೋಂತ ಅಷ್ಟು ವಾಲ್ಯೂಮ್. ಹೌದು ಹೌದು. ಆಯ್ತಾ, ನೀವಿಲ್ಲಿ ಒಂದ್ ಅಬ್ಸರ್ವ್ ಮಾಡಿ, ವಾಲ್ಯೂಮ್ ನೋಡಿ ಮೇಲ್ ಹೋಗ್ತಾ 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 ಈ ಈ ಈ ಝೋನ್ ಅಲ್ಲಿ ಮಾತ್ರ ನಿಮಗೆ ಮೆಜಾರಿಟಿ ವಾಲ್ಯೂಮ್ ಇದೆ. ಹಾ. ಇಲ್ಲಿಂದ ಮೇಲೆ ದೂರ ಹೋದ್ರೂ ವಾಲ್ಯೂಮ್ ಇಲ್ಲ, ಕೆಳಗಡೆ ದೂರ ಹೋದ್ರೂ ವಾಲ್ಯೂಮ್ ಇಲ್ಲ. ಇಲ್ಲ. ಯಾಕೆ? ಪಾರ್ಟಿಸಿಪೇಷನ್ ಎಟ್ ದಿ ಮನಿ ಜಾಸ್ತಿ. ಹಾ ಸರ್, ಇದು ಮಾರ್ಕೆಟ್ ಅಟ್ ದ ಮನಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಅಟ್ ದ ಮನಿ, ಇನ್ ದ ಮನಿ, ಔಟ್ ಆಫ್ ದ ಮನಿ. ಅದೊಂದ್ ಚೂರ್ ಒಂದ್ಸತಿ ಇದ್ರಲ್ಲಿ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಬಿಡಿ ಸರ್, ಸಿಂಪಲ್ ಆಗಿ. ನೋಡಿ, 5 ನಿಮಿಷ ಚಾರ್ಟಿಗೆ ಬರ್ತೀನಿ ಸೀದಾ, ಚಕ್ ಅಂತ ಬಂದೆ. ಇವತ್ತಿನ ಚಾರ್ಟ್ ನೋಡೋಣ, ರೆಫರೆನ್ಸ್ ಬೇಕು. 22,174ರಲ್ಲಿ ಮಾರ್ಕೆಟ್ ಓಪನ್ ಆಯ್ತು, 185ರಲ್ಲಿ. ನಾನು ಈಗ ಟ್ರೇಡ್ ಮಾಡ್ಬೇಕು, ನನಗೆ ಒಂದು ಆಪ್ಷನ್ ಟ್ರೇಡಿಂಗ್ ಇಂದು ಇದ್ರಲ್ಲೇನೆ ಹೋಗ್ತೀನಿ ಅಂತಂದ್ರೆ ನಾನು 22,185 ಅಲ್ಲಿ ನನಗೆ 22,150 ಏನಿದೆ ನಂದು ಎಟ್ ದಿ ಮನಿ ಸ್ಟ್ರೈಕ್ ಫಾರ್ ಕಾಲ್. ಅಂದ್ರೆ ನಾನು ಇಲ್ಲಿಗಿಂತ ಒಳಗಿದ್ದೀನಿ, ಒಳಗೆ ಅಂದ್ರೆ ಚೂರು ಕೆಳಗಿದ್ದೀನಿ. ವಾಟ್ ಎವರ್ ಅಮೌಂಟ್ ಐ ಆಮ್ ಪೇಯಿಂಗ್, 22,150 ಕಾಲ್ ಏನಿದೆ, ನನಗೆ ಕಾಲ್ ನನಗೆ ATM ಓಪನಿಂಗ್ ಅಲ್ಲಿ, ಅಟ್ ದ ಮನಿ ಇಡೀ ದಿನಕ್ಕಲ್ಲ, ಓಪನಿಂಗ್ ಅಲ್ಲಿ. ಅಂದ್ರೆ ಇನ್ನೊಂದ್ ನಾನ್ ಸಿಂಪಲ್ ಹೇಳ್ತಿರೋದು- ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ಯಾವ ಟೈಮ್ ಅಲ್ಲಿ ನೋಡ್ತೀರಾ ಆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಹಾ. ಕೆಳಗಡೆದು, ಅದು ಅಟ್ ದ ಮನಿ. ಅದೇ ಎಟ್ ದಿ ಮನಿ. ಒಂದ್ ಸ್ಟ್ರೈಕ್ ಕೆಳಗೆದು, ಒಂದ್ ಸ್ಟ್ರೈಕ್ ಕೆಳಗಡೆ ಅಂದ್ರೆ 186 ಅಂದಾಗ ಹಾ. 150 22,150 ಕಾಲ್ ನನಗೆ ಎಟ್ ದಿ ಮನಿ ಕಾಲ್, 22,200 ಪುಟ್ಟು ನನಗೆ ಎಟ್ ದಿ ಮನಿ ಪುಟ್ಟು. ಹೌದು. ಕೆಲವ್ರು ಹೇಳ್ತಾರೆ 150 ಕಾಲ್ ಪುಟ್ಟು ATM ಅಂತ. ಓಕೆ, ಆರ್ಗ್ಯುಮೆಂಟ್ ಒಪ್ಕೊಳ್ಳೋಣ. ನಾನು ಟ್ರೇಡ್ ಮಾಡೋ ರೀತಿಲಿ ನಾನು ನಿಮಗೆ ಹೇಳಿದೆ. ಹೌದು. ಅದೇ ಉದಾಹರಣೆಗೆ ನನಗೆ ಅದೇನೆ 240ರಲ್ಲಿ 22,500 ಹೋಗ್ಬಿಟ್ಟಿದೆ ಮಾರ್ಕೆಟ್. ಹಾ. ಅವಾಗ ನನಗೆ 22,500 ಕಾಲು ಪುಟ್ಟು ನನಗೆ ATM ಸ್ಟ್ರೈಕ್ಸ್ ಆಗ್ತವೆ, ಎಟ್ ದಿ ಮನಿ ಸ್ಟ್ರೈಕ್ಸ್. ಹಾ. ಈಗ ಉದಾಹರಣೆಗೆ ಇಲ್ಲಿಂದ ಕೆಳಗಡೆ ಹಾ. ಇಲ್ಲಿ ಕಾಲ್ ನ ಸಪರೇಟ್ ಆಗಿ ತಗೊಳ್ಳಿ, ಪುಟ್ ನ ತಗೊಳ್ಳಿ. ಬರೀ ಕಾಲ್ಗಳ ಬಗ್ಗೆ ಹೇಳ್ಬೇಕಾ? 22,186 ಇದಕ್ಕೆ ಆಪ್ಷನ್ಗೆ ಬರೋಣ. ಎಲ್ಲಿದೆ 22 ನೋಡಿ, 151 ಅಲ್ವಾ? 22,150 ಕಾಲ್ ಸೈಡ್ ಮಾತ್ರ ಮಾತಾಡೋಣ. ನೀವು ಆಸ್ಕ್ ಬಿಡ್ ನ ನೋಡ್ಕೊಳ್ಳಿ, ಅಥವಾ ಆಸ್ಕ್ ಆರ್ ಬಿಡ್, ಎನಿಥಿಂಗ್ ಇಸ್ ಫೈನ್. 22,150 ಬೆಲೆ ನೋಡಿ 178, 100 228, 50 277, ಎಲ್ಲದಕ್ಕೂ 50 ರೂಪಾಯಿ ಡಿಫ್ರೆನ್ಸ್ ಇದೆ ರಫ್ಲಿ. ಹೌದು ಹೌದು. ಇವೆಲ್ಲ ಇನ್ ದ ಮನಿ ಸ್ಟ್ರೈಕ್ಸ್. ಯಾವ 21,650 ಅಂದ್ರೆ ಮಾರ್ಕೆಟ್ ಎಲ್ಲಿದೆ, ಮಾರ್ಕೆಟ್ ಯಾವ ಪಾಯಿಂಟ್ ಅಲ್ಲಿ ಇದೆ, ಅಲ್ಲಿಂದ ತುಂಬಾ ಕೆಳಗೆ ಹೋದಂಗೆ ಕಾಲ್ ಇನ್ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅದು ನಿಮಗೆ ಜಾಸ್ತಿ ಸೇಫ್ಟಿ ಕುಶನ್ ಕೊಡ್ತಾ ಇದೆ. ಸೊ ಯು ವಿಲ್ ಪೇ ಮೋರ್ ಪ್ರೀಮಿಯಂ. ಹೌದು. ನೀವೇನ್ CMP ಅಂದ್ರಿ, CMP ಅನ್ನೋದು ಆ ಸ್ಟ್ರೈಕ್ ಇಂದ ಎಷ್ಟು ದೂರ ಇದೆ ಅನ್ನೋದ್ರ ಮೇಲೆ ಅದ್ರದ್ದು ಪ್ರೀಮಿಯಂ ಡಿಪೆಂಡ್ ಆಗೋದು. ಎಕ್ಸ್ಪೈರಿ ಅದು ಟೈಮ್ ವ್ಯಾಲ್ಯೂ ಅಥವಾ IV ನಾನು ಅದನ್ನ ಮಾತಾಡಕ್ ಹೋಗಲ್ಲ ಈಗ. ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಆಪ್ಷನ್ ಪ್ರೀಮಿಯಂ ಅಲ್ಲಿಂದ ಎಷ್ಟು ದೂರ ಇದೆ ಅನ್ನೋದ್ರ ಮೇಲೆ ತಾನೇ ನಡೆಯುತ್ತೆ. ಅಂದ್ರೆ ಸರ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಟೈಮ್ ವ್ಯಾಲ್ಯೂ, ಟಿವಿ ಮತ್ತೆ ಐವಿನ ಆಪ್ಷನ್ಸ್ ಪ್ರೀಮಿಯಂ ಅಂತ ಬಂದಾಗ ಅದು 2ರಿಂದ ಡಿರೈವ್ ಆಗುತ್ತೆ. ಒಂದು ಸ್ಟ್ರೈಕ್ ಪ್ರೈಸ್ 3ರಿಂದ ಡಿರೈವ್ ಆಗುತ್ತೆ. ಅದ್ರ ಮೇನ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಟೈಮ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ. ಆ ಟೈಮ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಪ್ಷನ್ ಚಾನಲ್ ಸಿಗುತ್ತೆ. ಇದು ನೀವು ತುಂಬಾ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಡೀಪ್ ನಾಲೆಡ್ಜ್ ಬೇಕು ಆಪ್ಷನ್ಸ್ ಬಗ್ಗೆ. ಆಪ್ಷನ್ಸ್ ನ ಬ್ಲಾಕ್ ಮಾರ್ಟಿನ್ ಅವರು ಕಂಡಿಡಿದಕ್ಕೆ ಈ ಟೈಮ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಆಪ್ಷನ್ಸ್ ನ ಕಂಡಿಡಿಯೋದು ಕೊಟ್ಟಿದ್ಕೆ ನೊಬೆಲ್ ಪ್ರೈಸ್ ಬಂದ್ಬಿಟ್ಟೈತೆ ಅವ್ರಿಗೆ. ಅವ್ರಿಗೆ ಏನ್ ಬೇಕಿತ್ತು ತಗೊಂಡ್ ಹೋದ್ರು, ಅವ್ರಿಗೆ ಏನ್ ಬೇಕಿತ್ತು ಕೊಟ್ಟು ಹೋದ್ರು. ಆಕ್ಚುಲಿ ಈಗ ಅದರಿಂದ ಹೆಂಗ್ ಯೂಸ್ ಕುತ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಅದೆಲ್ಲ ಇದು ಆಪ್ಷನ್ ಚೈನಲ್ಲೇ ಕೊಡ್ತಾ ಇದಾರೆ. ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ IV ತೋರಿಸ್ತಾ ಇದೆ. ಹೌದು, ಇಂಪ್ಲೈಡ್ ವಾಲಟಿಲಿಟಿ ಒಂದು. ಓಕೆನಾ? ಈಗ ನೀವ್ ಹೇಳಿ, ಟೈಮ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ, ನಿಮ್ದು ಆಪ್ಷನ್ಸ್ ಇಂದ ಇದನ್ನ ನೀವು ಹೇಳಿ. ನಾವು ಅದರಿಂದ ಏನಾದ್ರು ಒಂದು ಕಲ್ತ್ಕೊಂತೀವಿ, ಡಿರೈವ್ ಮಾಡ್ಕೊಂತೀವಿ ನಾವು. ಸರ್ ಏನಂದ್ರೆ, ನೀವು ಜಸ್ಟ್ ಲೈಕ್ ಈಗ ಆಪ್ಷನ್, ಈಗ ಫ್ಯೂಚರ್ ಮಾರ್ಕೆಟ್ ಇಂದ ಆಪ್ಷನ್ ಪ್ರೀಮಿಯಂ ನ ಡಿಸೈಡ್ ಮಾಡೋಕೆ, ಈಗ ಫ್ಯೂಚರ್ ಈಗ 10,000 ರೂಪಾಯಿದು ಫ್ಯೂಚರ್ ರನ್ ಆಗುತ್ತೆ ಅಂದ್ರೆ ಅದ್ರದ್ದು ಪ್ರೀಮಿಯಂ ಮಾತ್ರ ನಾವು ತಗೊಳ್ಳೋದು ಆಪ್ಷನ್ಸ್ ಅಲ್ಲಿ. ಒಂದು ಸ್ಟ್ರೈಕ್ ಪ್ರೈಸ್ ಆ ಪ್ರೀಮಿಯಂ ಇಷ್ಟೇ ರೂಪಾಯಿ ತಗೊಬೇಕು ಅನ್ನೋದು ಹೆಂಗ್ ಡಿರೈವ್ ಆಗುತ್ತೆ ಅಂದ್ರೆ, ಯೂಸಿಂಗ್ ಗ್ರೀಕ್ಸ್ ಇದೆಲ್ಲ ಒಂದು ಫಾರ್ಮುಲಾನೇ ಇದೆ. ಅದು ಆಪ್ಷನ್ಸ್ ಈ ತರ
ಮಾಡ್ಬೇಕು ಅಂತ. ಆ ಫಾರ್ಮುಲಾದಿಂದ ಡಿರೈವ್ ಆಗೋ ಇದು ಟೈಮ್ ವ್ಯಾಲ್ಯೂ, ಇಂಟ್ರಿನ್ಸಿಕ್ ವ್ಯಾಲ್ಯೂ, ಇಂಪ್ಲೈಡ್ ವಾಲಿಡಿಟಿ ಪ್ರತಿಯೊಂದು ಸಹ ಆಪ್ಷನ್ ಚೈನ್ ಅಲ್ಲಿ ಆಲ್ರೆಡಿ ಡಿರೈವ್ ಆಗ್ತಾ ಬರ್ತಾ ಇರುತ್ತೆ. ಒಂದೊಂದು ಸೆಕೆಂಡ್ಗೂ ಚೇಂಜ್ ಆಗ್ತಾ ಇರುತ್ತೆ ಕ್ಯಾಲ್ಕುಲೇಷನ್ಸ್. ಹೌದು, ಸೊ ಅದು ಅದೆಲ್ಲ ಡಿಸೈಡ್ ರಿಯಲ್ ಟೈಮ್ ಇರುತ್ತೆ. ಅದು ಡಿಸೈಡ್ ಮಾಡಿ ಹೇಳುತ್ತೆ ಈ ಆಪ್ಷನ್ಗೆ ಈ ಟೈಮಿಗೆ ಈ ವ್ಯಾಲ್ಯೂ ಇದೆ. ಹಾ, ಅದನ್ನ ನಾವು ನೋಡ್ಕೊಂಡು ನಾವು ಅದನ್ನ ಟ್ರೇಡ್ ಮಾಡೋದು. ಸೊ ಇಷ್ಟು ಡೀಪ್ ಈಗ ಇದು ಹೆಂಗಾಯ್ತು ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಆಪ್ಷನ್ಸ್ ಟ್ರೇಡ್ ಮಾಡಕ್ ಹೋಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜಸ್ಟ್ ಲೈಕ್ ಕಾರ್ ಎಷ್ಟು ಸ್ಪೀಡ್ ಆಗಿ ಓಡುತ್ತೆ, ಅದ್ರದ್ದು ಟೈರ್ದು ಇದು ವಿಡ್ತ್ ಎಷ್ಟಿದೆ, ಅದು ಒಂದ್ ಕರ್ವ್ ತಗೊಂಡಾಗ ಅದು ಯಾವ ರೇಡಿಯಸ್ ಅಲ್ಲಿ ಟರ್ನ್ ಆಯ್ತು, ಅವೆಲ್ಲ ಯೋಚನೆ ಮಾಡಿ ನಾವು ಕಾರ್ ಓಡಿಸ್ತೀವ. ನನ್ ಪ್ರಕಾರ ಹಂಗ್ ಮಾಡ್ಬೇಕು ಅಂತೀನಿ. ಅಂದ್ರೆ ಒಂದು ಫಂಡಮೆಂಟಲ್ ನಾಲೆಡ್ಜ್ ಇರ್ಬೇಕು. ನೀವು ಓದುವಾಗ ಕ್ಯಾಲ್ಕುಲಸ್ ಹೇಳ್ಕೊಟ್ಟಿದ್ರು ನಿಮಗೆ 10th 12th ಅಲ್ಲಿ. ಹೌದು, ಇವತ್ತಿಗೆ ಉಪಯೋಗಿಸ್ತಿಲ್ಲ, ಆದ್ರೆ ಅದ್ ಗೊತ್ತಿರೋದ್ರಿಂದ ಏನೋ ಅನ್ನೋನ್ ಅಡ್ವಾಂಟೇಜ್ ಇದೆ ನಿಮಗೆ. ಅನ್ನೋನ್ ಅಡ್ವಾಂಟೇಜಸ್ ಗಳಿದಾವೆ ಸರ್. ಈಗ ನಾವು ಸಡನ್ ಆಗಿ ಬ್ರೇಕ್ ನ ಇಷ್ಟೇ ಪ್ರೆಷರ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಗಾಡಿ ನಿಲ್ಲುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ನಿಲ್ಲಿಸ್ತೀವ. ಅದು ನಿಮಗೆ ನಿಮ್ಮ ಬಾಡಿಗೆ ಅದು ಅರ್ಥ ಆಗಿ ಹೋಗಿದೆಯಲ್ಲ. ಅದು ಅರ್ಥ ಆಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಈಗ ಎಲ್ಲಾದ್ನ ಕುತ್ಕೊಂಡು ನಾವು ಟೈಮ್ ವ್ಯಾಲ್ಯೂ ಇಷ್ಟಿದೆ, ಇದಿದೆ, ಆತರ ಇದ್ದಾಗ ರಿಯಲ್ ಟೈಮ್ ಟ್ರೇಡ್ ಎಲ್ಲಿ ಮಾಡಕ್ಕಾಗುತ್ತೆ ಸರ್? ಸೊ ಇಲ್ಲ, ಈ ಡೇಟಾ ನಿಮಗೆ ರಿಯಲ್ ಟೈಮ್ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ. ದೀಸ್ ಡೇಟಾಸ್ ಆರ್ ರೆಫರೆನ್ಸ್ ಡೇಟಾಸ್. ನಾನು ಅದೇ ನನ್ನ ಪಾಯಿಂಟ್ ಆಫ್ ವ್ಯೂ ಬಂದು ನಾನು ಹೇಳ್ಕೊಟ್ಟಿದ್ದು. ಆಕ್ಚುಲಿ ಇದೆಲ್ಲ ವರ್ಕ್ ಆಗ್ತಾ ಇದೆ, ಇದೆಲ್ಲ ಇದೆ, ಅಂಡ್ ನಮ್ಗೆ ಆಪ್ಷನ್ ಚೈನ್ ಫ್ರೀ ಆಗು ಸಿಗುತ್ತೆ. ಅಂದ್ರೆ ಒಂದೊಂದ್ ಸೆಕೆಂಡ್ಗೂ ಅದು ಅದ್ರದ್ದು ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ನಮ್ಗೆ ಅದೆಲ್ಲ ಕಾಣಿಸ್ತಾ ಇರುತ್ತೆ. ಆದ್ರೆ ನಾವು ಇದನ್ನೆಲ್ಲ ತಿಳ್ಕೊಳ್ಳೋದ್ ತಪ್ಪು ಅಂತ ಹೇಳ್ತಾ ಇಲ್ಲ. ಇದನ್ನ ತಿಳ್ಕೊಂಡು ನಾವು ಟ್ರೇಡ್ ಮಾಡಕ್ ಕೂತಾಗ ಟ್ರೇಡ್ ಮಾಡಕ್ ಆಗಲ್ಲ. ಸೊ ಆಲ್ರೆಡಿ ಇದು ಗೊತ್ತಿದ್ದು ಇದ್ರ ಬಗ್ಗೆ ತಿಳ್ಕೊಂಡು ಟ್ರೇಡ್ ನ ಅದೇನ್ ರಿಯಲ್ ಟೈಮ್ ಅಲ್ಲಿ ಯಾವ ತರ ವರ್ಕ್ ಆಗ್ತದೆ ಮಾರ್ಕೆಟ್, ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಷ್ಟೇ ನಾವು. ಉದಾಹರಣೆಗೆ ನನಗೆ ನೀವು ಈಗ ಹೇಳ್ತಾನೆ ಒಂದು ವಿಚಾರ ತಲೆಗೆ ಬಂತು, ಪಟ್ ಅಂತ ಒಂದು ಏನೋ ರೆಫರೆನ್ಸ್ ನೋಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ಸೊ ಈಗ ನನಗೆ ಯಾವ್ದ್ರಲ್ಲೂ ಲಾಗಿನ್ ಬೇಡ, ಆಪ್ಷನ್ ಚೈನ್ ತೆಗಿತೀನಿ. ಸ್ಪೀಕಿಂಗ್ ಆಫ್ ಆಪ್ಷನ್ ಚೈನ್, ಈ ATM IV ತೋರಿಸ್ತಾ ಇಲ್ಲ. ATM IV ರಿಯಲ್ ಟೈಮ್ ಅಲ್ಲಿ ತೋರಿಸೋದು. ಈ ಉದಾಹರಣೆಗೆ ಎಟ್ಲಿ IV ಅಂತ ಮಾತಾಡಿದ್ವಲ್ಲ, ಇಂಪ್ಲೈಡ್ ವಾಲಟೈಲಿಟಿ, ಇದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಲ್ಲ. ಎಕ್ಸ್ಪೈರಿ ದಿನ IV ಒಂದ್ 25-30 ಎಲ್ಲ ಹೋಗ್ಬಿಟ್ಟಿರ್ತಾವ ಅನ್ಸಲಿ. ಅದೇ ನಾವು ನೆಕ್ಸ್ಟ್ ಎಕ್ಸ್ಪೈರಿ ಹೋದ್ವಾ, IV ನೋಡಿ 10.9 ಇದೆ. ಅದ್ರ ನೆಕ್ಸ್ಟ್ ಎಕ್ಸ್ಪೈರಿ ಹೋದ್ವಾ 11 ಇದೆ. ಅದ್ರ ನೆಕ್ಸ್ಟ್ ಎಕ್ಸ್ಪೈರಿ ಹೋದ್ವಾ 12 ಇದೆ. ಯಾಕೆ ಜಾಸ್ತಿ ಇದೆ, ಕಮ್ಮಿ ಇದೆ, ಯಾಕೆ ಈ ವೇರಿಯೇಷನ್ ಇದೆ? ಇವತ್ತಿನ IV ಆಕ್ಚುಲಿ ಲೈವ್ ಮಾರ್ಕೆಟ್ ಅಲ್ಲಿ ತೋರಿಸೋದು ಇದು ಮಿನಿಮಮ್ 22-23 ಇರುತ್ತೆ. ಇವತ್ತಿನ IV ಇವತ್ತು ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿ ದಿನ ಮಾತ್ರ IV ಜಾಸ್ತಿ ಆಗುತ್ತೆ, ಇಂಪ್ಲೈಡ್ ವಾಲಟೈಲಿಟಿ ಜಾಸ್ತಿ ಆಗುತ್ತೆ. ಯಾಕೆ? ಅದು ಇಲ್ಲಿ ಬಂದ್ವು ನೋಡಿ ಗ್ರೀಕ್ಸ್, ಡೆಲ್ಟಾ, ಥೀಟಾ, ವೇಗ, ಗಾಮಾ. ನೀವು ಈ ಫಂಡಮೆಂಟಲ್ಸ್ ಏನಿದಾವಲ್ಲ ಇವುಗಳದ್ದು ಒಂದು ಅಂದಾಜು ಇಟ್ಕೊಂತು ಅಂತಂದ್ರೆ ನಿಮ್ಮ ಸ್ಟ್ರಾಟಜಿನ, ನಿಮ್ಮ ತಲೆನ, ನಿಮ್ಮ ವೇ ಆಫ್ ಡೂಯಿಂಗ್ ಥಿಂಗ್ಸ್ ನ ಸ್ವಲ್ಪ ಟ್ವೀಕ್ ಮಾಡಬಹುದು ಅವಶ್ಯಕತೆಗೆ ಬಿದ್ದಂಗೆ. ಜಸ್ಟ್ ಲೈಕ್ ಈಗ ನಾನು ನೀವು ಶೇಕ್ ಹ್ಯಾಂಡ್ ಕೊಡುವಾಗ ಒಂದು ಫೋರ್ಸ್ ಇರುತ್ತೆ. ಅದೇ ಒಂದು ಸಣ್ಣ ಹುಡುಗಿನ ಸಣ್ಣ ಮಗು ಬಂದ್ಬಿಟ್ಟು ಒಂದು ಶೇಕ್ ಹ್ಯಾಂಡ್ ಕೊಡ್ತೀವಿ ಅಂದ್ರೆ ನಮ್ ಫೋರ್ಸ್ ಬೇರೆ ಇರುತ್ತೆ. ನಾವು ಆ ಶೇಕ್ ಹ್ಯಾಂಡ್ ಕೊಡುವಾಗ್ಲೂ ಕ್ಯಾಲ್ಕುಲೇಟ್ ಅಂತೂ ಮಾಡಲ್ಲ. ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡೇ ಕೊಡೋದಿಲ್ಲ. ಬಟ್ ನಮಗೆ ಅದು ನ್ಯಾಚುರಲಿ ಬಂದ್ಬಿಡ್ಬೇಕು ತಲೆಗೆ. ಏನಂತ ನನ್ನ ಪಾಯಿಂಟ್ ಅದೇ ಹೇಳಿದ್. ನನ್ ಕಾಂಟೆಕ್ಸ್ಟ್ ಹೆಂಗೆ ಅಂತಂದ್ರೆ ತಿಳ್ಕೊಳ್ಳೋದ್ ಬೆಟರ್, ಹಂಗಂತ ಇದನ್ನೇ ಇದ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ ಅಂತ. ಸೊ ಒಬ್ಬೊಬ್ರು ಒಂದ್ ತರ ಇರುತ್ತೆ ಸ್ಟ್ರಾಟಜಿ. ಬಿಟ್ಬಿಡಿ. ನಾನು ಏನಕ್ಕೆ ಅದನ್ನ ಎಂಫಸೈಸ್ ಮಾಡಿದೆ ಅಂದ್ರೆ ಬ್ಲೈಂಡ್ ಆಗಿ ಟ್ರೇಡ್ ಮಾಡ್ತೀನಿ. ಮೇಲೋದ್ರೆ ಹಂಗೆ, ಮೇಲೋದ್ರೆ ಹಿಂಗೆ, ಕೆಳಗೋದ್ರೆ ಹಿಂಗೆ ಅಂತ ಅನ್ನೋದಿದೆಯಲ್ಲ, ಮೇಲೋದ್ರೆ ಕಾಲ್, ಕೆಳಗೋದ್ರೆ ಪುಟ್ ಅನ್ನೋದು. ಅದು ಕೆಲವೊಂದ್ಸರಿ ವರ್ಕೇ ಆಗಲ್ಲ. ನಾನ್ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಯಾರಿಗಾದ್ರೂ, ಕರೆಕ್ಟ್ ಆಗಿ ಸ್ಟ್ರೈಕ್ ಪ್ರೈಸ್ ಇಂದ ಎಷ್ಟು ಇದಾದ್ಮೇಲೆ ಹಂಗೆ ಹಿಂಗೆ ನೀವು ನನ್ಗೂ ಅದು ಮೂವ್ ಆಯ್ತು ಮರಯ, ನಂದು ಅಂಡರ್ಲೈಂಗ್ 100 ಪಾಯಿಂಟ್ ಹೋಯ್ತು, ಆಪ್ಷನ್ 10 ಪಾಯಿಂಟ್ ಮೂವ್ ಆಗ್ಲಿಲ್ಲ. ಇದಾಗಿರುತ್ತೆ ತುಂಬಾ ಜನ, ನಮಗೂ ಆಗಿದೆ ಒಂದು ಟೈಮ್ ಅಂತ. ಒಂದ್ಸತಿ 20 ಪಾಯಿಂಟ್ ಮೂವ್ ಆಗಿ ಆಪ್ಷನ್ಸ್ ಅಲ್ಲಿ 100 ರೂಪಾಯಿ ಮೂವ್ ಆಗಿರೋದು ಇದೆ. ಒಂದ್ಸಲ 10 ರೂಪಾಯಿ ಮೂವ್ ಆಗದೇನೆ ಆಪ್ಷನ್ಸ್ ಅಲ್ಲಿ ಮೂವ್ಮೆಂಟೇ ಇಲ್ಲ, 1 ರೂಪಾಯಿ ಮೂವ್ ಆಗಿರಲ್ಲ, ಇದ್ರಲ್ಲಿ 20-30 ಪಾಯಿಂಟ್ ಬಿದ್ದಿರುತ್ತೆ. ನಿನ್ನೆ ಮಧ್ಯಾಹ್ನ 2:45 ತನಕ ಪ್ರತಿಯೊಂದು ಇಂಡೆಕ್ಸ್ ಇದೇ ಕತೆ ಆಗಿತ್ತು ನಿನ್ನೆ ಮಧ್ಯಾಹ್ನ. ಹೌದು ಆಯ್ತಾ? ನಿಮಗೆ ಅವಾಗ ಈ ಫಂಡಮೆಂಟಲ್ಸ್ ಈಗ ನೀವು ಹೇಳಿದ್ರಲ್ಲ, ಯಾವ್ದು IV ಆಗಿರ್ಬೋದು, ಈ ಗ್ರೀಕ್ಸ್ ಇರ್ಬೋದು, ಇವುಗಳದ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ದೂರ ಇರ್ಬೋದು.
ಎರಡ್ ಆಪ್ಷನ್ ಇರುತ್ತೆ ಅಂದ್ರೆ ಆಗಲ್ಲ ಮಾಡ್ಬೇಕು ಮಾಡಬಾರ್ದು. ಹಾ ನಮಗ್ ಗೊತ್ತ ಈಗ ನನಗೆ ಏನು ಗೊತ್ತೇ ಇಲ್ಲ. ನಾನು ಐ ಎಮ್ ಎ ಬ್ಲೈಂಡ್ ಟ್ರೇಡರ್. ಮಾರ್ಕೆಟ್ ಗ್ರೀನ್ ಅಲ್ಲಿ ಕಾಣ್ತಿದೆ, ಮೇಲ್ ಹೋಗ್ತಿದೆ ಅಂತಂದ್ರೆ ಕಾಲ್ ತಗೊಂಡ್ ಕೂತ್ ಬಿಡ್ತೀನಿ, ಕೆಳಗ್ ಹೋಗ್ತೀನಿ ಕೂತ್ ಬಿಡ್ತೀನಿ. ಇದು ನನ್ನ ಮೈಂಡ್ ಸೆಟ್ ಆದ ಪಕ್ಷದಲ್ಲಿ ಹಾ. ಆ ನಾನು ಏನ್ ಮಾಡ್ತೀನಿ, ನನ್ಗೆ ಇದು ತಿಳುವಳಿಕೆ ಇಲ್ಲ, ಇಂಡೆಕ್ಸ್ ಮೇಲೆ ಹೋಗ್ತಾ ಇದೆ ಆಪ್ಷನ್ ಮೇಲೆ ಹೋಗ್ತಿಲ್ಲ ಅಂತ ಕುಣಿಯಕ್ ಸ್ಟಾರ್ಟ್ ಆಗ್ತೀನಿ. ಯಾರ ಹತ್ರ ಚಾಡಿ ಹೇಳಕ್ ಆಗುತ್ತೆ? ಯಾರಿದಾರೆ ಸರಿ ಮಾಡ್ಕೊಡೋರು? ಯಾರು ಇಲ್ಲ. ಓನ್ ನಾನು ರೆಸ್ಪಾನ್ಸಿಬಿಲಿಟಿ, ಆಪ್ಷನ್ ಚೇಂಜ್ ತೆಗಿತೀನಿ. ಆ ಆ? ಅವರ ಓನ್ ರೆಸ್ಪಾನ್ಸಿಬಿಲಿಟಿ ಅದು. ಹೌದು. ಅದನ್ನೇ ನಿಮಗ್ ತಿಳುವಳಿಕೆ ಇದೆ. ನೀವು ನಾನು ಇಬ್ರು ಟ್ರೇಡಿಂಗ್ ಕೂತ್ವಿ. ನೀವು ಆಪ್ಷನ್ ಚೇಂಜ್ ಮಾಡಿದ್ರಿ, ಓಕೆ ಇವತ್ತೇನು ವಾಲಿಟಿಲಿಟಿ ಅಷ್ಟಿಲ್ಲ, ಸೊ ಮೊಮೆಂಟಮ್ ಕಮ್ಮಿ ಇದೆ ಅಂತ ಅನ್ಕಂತೀರಿ. ಹಾ. ನೀವು ಟ್ರೇಡ್ ತಗೊಳಲ್ಲ, ನಾನು ಟ್ರೇಡ್ ತಗೊಂಡೆ. ಹಾ. ನೀವ್ ಎಂಟ್ರಿ ಎಕ್ಸಿಟ್ ಅಲ್ಲಿ ಕತೆ ಎಲ್ಲ ಆಮೇಲೆ, ಮೂಮೆಂಟ್ ಹಾ. ಆದ್ರೆ ತಾನೇ ಎಕ್ಸಿಟ್, ಎಂಟ್ರಿ ಆದ್ಮೇಲೆ ಹೌದು. ಅದ ಆಮೇಲಿನ ವಿಚಾರ. ಈ ಕೆಲವು ಫಂಡಮೆಂಟಲ್ಸ್ ಏನಿದಾವೆ ನಾನ್ ತಿಳ್ಕೊಂಡು ಅದನ್ನ ಪ್ರತಿ ಸಲ ರೆಫರ್ ಮಾಡಿ ಅಂತ ಯಾರಿಗೂ ಹೇಳಲ್ಲ. ಹಾ. ಡೌಟ್ ಬಂದಾಗ ರೆಫರ್ ಮಾಡಕ್ ಏನಾರು ಒಂದ್ ಇರ್ಬೇಕಲ್ಲ. ನಿಮಗೆ ಹೌದು. ಇಂಗ್ಲಿಷ್ ಭಾಷೆ ಗೊತ್ತು, ಕನ್ನಡ ಭಾಷೆನೂ ಗೊತ್ತು, ಒಂದ್ ಡಿಕ್ಷನರಿ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನು? ಖಂಡಿತ. ಆಕ್ಚುಲಿ ಅಷ್ಟೇ ವಿಚಾರ, ಅಷ್ಟೇನೆ. ಇವುಗಳು ತುಂಬಾ ಫಂಡಮೆಂಟಲ್ಸ್ ಬೇಡ. ಈ ನಿಮಗೆ ಫ್ರೆಂಚ್ ಭಾಷೆ ಒಂದ್ ಹಾಡ್ ಬರೀರಿ ಅಂತ ಹೇಳ್ತಾರೆ. ನೀವು ಫ್ರೆಂಚ್ ಹಾಡ್ ಕೇಳ್ತಾ ಇದ್ದೀರಾ ದಿನ ದಿನ. ಯಾರೋ ಸಿಂಗರ್ ಸ್ಕ್ರೀನ್ ಶಾಟ್ ಹಾಕ್ತಾನೆ, ನಾನ್ ಇವತ್ತು ಇಷ್ಟು ಚಂದ ಹಾಡ್ ಬರ್ದೆ ಅಂತ. ಯಾವ್ದು ಪ್ರಾಫಿಟ್ ಸ್ಕ್ರೀನ್ ಶಾಟ್. ಅವನು ಪ್ರಾಫಿಟ್ ಸ್ಕ್ರೀನ್ ಶಾಟ್ ನೋಡ್ಬಿಟ್ಟು ನೀವು ಫ್ರೆಂಚ್ ಅಲ್ಲಿ ಹಾಡ್ ಬರೆಯಕ್ ಆಗಲ್ಲ. ನೀವು ಫ್ರೆಂಚ್ ಅಲ್ಲಿ ABCD ಕಲ್ತು ಈ ಕಲ್ತ್ಕೊಂಡ್ ಹೋದ್ರೆ ಹಾಡ್ ಬರಿಬಹುದು. ಹೌದು. ಅದ್ರಲ್ಲಿ ನಿಮ್ ಕ್ರಿಯೇಟಿವಿಟಿನೂ ಬೇಕು, ಬರೀ ಭಾಷೆ ಗೊತ್ತಿದ್ರೆ ಸಾಲಲ್ಲ. ಹಾ, ಎಕ್ಸಾಕ್ಟ್ಲಿ. ಚಿಕ್ಕ ವಿಷಯದಲ್ಲಿ ಎಲ್ಲ ತಲುಪಿಸ್ಬಿಟ್ರಿ ಟ್ರೇಡರ್ಸ್ಗೆ. ಈ ಇನ್ನೊಬ್ಬನ್ P&L ನೋಡ್ಕೊಂಡೆ ಬಂದ್ ನಾನ್ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಅದು ಹೆಂಗಣ ಆಗುತ್ತೆ? ಅವ್ರು ಏನ್ ಮಾಡಿರ್ತಾರ P&L ತರಕ್ಕೆ ಅನ್ನೋದ್ ಕೇಳ್ತಾ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ.